ನಮಗೂ ನಮಸ್ಕಾರಗಳು. ಮೇಡಮ್ ವಾಯ್ಸ್ ಕೇಳಿಸ್ತಾ ಇದೆನಾ? ಹಾ, ಕೇಳಿಸ್ತಾ ಇದೆ, ಹೇಳಿ. ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮ ಋಷಿ ಪಿತಾಮಹ ಕೋಟಿ ಕೋಟಿ ಧನ್ಯವಾದಗಳು. ಸ್ವರ್ಣಮಾಲಾ ಮೇಡಮ್ಗೂ ನಮಸ್ಕಾರಗಳು. ಎಲ್ಲ ಯೂಟ್ಯೂಬ್ನಲ್ಲೂ ಜೂಮ್ನಲ್ಲೂ ವೀಕ್ಷಿಸಂತ ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಕೋಟಿ ಕೋಟಿ ತುಂಬು ಹೃದಯದ ಧನ್ಯವಾದಗಳು. ನನ್ನ ಹೆಸರು ಅನಸೂಯ ಅಂತ, ಬಳ್ಳಾರಿಲಿಂದ ಪಿರಮಿಡ್ ಕಾಲ್ ಸರ್ವಿಸ್ ಸಮಿತಿಯಿಂದ ಈ ಸತ್ಸಂಗಕ್ಕೆ ಇದೆ ಈ ದಿನ ನರೇಂದ್ರ ಕುಮಾರ್ ಮಾಸ್ಟರ್ ಸಂಪಸಾಗರ ಅವರಿಂದ ಶಂಕರಾಚಾರ್ಯರ ಸಂದೇಶಗಳನ್ನು ತಿಳಿಸಲಿದ್ದಾರೆ. ಅವರು 4 ಗಂಟೆ ದಿನ ಮೌನ ಧ್ಯಾನ ಮಾಡ್ತಾ ಇದ್ದಾರೆ. 4 ಗಂಟೆ ಮೌನ ಧ್ಯಾನ. ಆಮೇಲೆ ಎಲ್ಲಾ ಕಡೆ ಅವರು ಸರ್ವಿಸ್ ಅನ್ನು ಮಾಡ್ತಾ ಇರ್ತಾರೆ, ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅವರು ಎಲ್ಲ ಕಡೆನೂ ಬರ್ತಾ ಇರ್ತಾರೆ, ಪಿರಮಿಡ್ ವ್ಯಾಲಿಗಳಿಗೆಲ್ಲ. ನಾವು ನೋಡಿದ್ವಿ, ಪರಿಚಯ ಇದ್ದಾರೆ ಸರ್. ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಮುಂದುವರಿಸಿ ಸರ್. ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ಮೊದಲಿಗೆ ಪಿತಾಮಹರಿಗೆ ಹಾಗೂ ನನಗೆ ಜ್ಞಾನವನ್ನು ನೀಡಿದಂತಹ ತಟವರ್ತಿ ರಾಘವರಾವ್ ಮತ್ತು ರಾಜಲಕ್ಷ್ಮಿ ಅಮ್ಮನವರ ಪಾದ ಪದ್ಮಗಳಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಮತ್ತೆ ಈ ಝೂಮ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕೂಡಲ ಸಂಗನ ಶರಣರಿಗೂ ಶರಣಾರ್ಥಿಗಳು. ಇವತ್ತು ಶಂಕರಾಚಾರ್ಯರ ಸಂದೇಶಗಳ ಬಗ್ಗೆ ತಿಳ್ಕೊಳ್ಳೋಣ. ಶಂಕರಾಚಾರ್ಯರು ನಿರ್ವಾಣ ಹೊಂದಬೇಕಾದ್ರೆ ಏನ್ ಮಾಡ್ಬೇಕು ನಾವು ಅನ್ನೋದ್ರ ಬಗ್ಗೆ ಹೇಳಿರ್ತಕ್ಕಂಥ ವಿಚಾರವನ್ನ ತಿಳ್ಕೊಳ್ಳೋಣ. ನೋಡ್ರಿ, ಮನುಷ್ಯ ದುಃಖ, ಕಷ್ಟಗಳು, ಸಮಸ್ಯೆಗಳು, ಬಾಧೆಗಳು, ರೋಗಗಳು, ತರಾತರ ಅದರಿಂದ ಹೊರ ಬರ್ಬೇಕು ಅಂತ ತುಂಬಾ ಪ್ರಯತ್ನ, ಏನೇನ್ ತರ ಪ್ರಯತ್ನ ಪಡ್ಬೇಕೋ ಎಲ್ಲಾ ಪ್ರಯತ್ನಗಳನ್ನು ಪಡ್ತಾ ಇರ್ತಾನೆ ಅಲ್ವಾ? ಯಾಕೆ ಮನುಷ್ಯನಿಗೆ ಕಷ್ಟ ಪಡೋದು ಇಷ್ಟ ಇಲ್ಲ? ಮನುಷ್ಯನಿಗೆ ಯಾಕೆ? ಶಾಶ್ವತವಾಗಿ ದುಃಖದಿಂದ ಹೊರ ಬರಬೇಕು. ಶಾಶ್ವತವಾಗಿ ದುಃಖದಿಂದ ಹೊರ ಬರೋದಕ್ಕೆ ಏನೇನ್ ಪ್ರಯತ್ನ ಮಾಡ್ಬೇಕೋ ಎಲ್ಲಾ ಪ್ರಯತ್ನನೂ ಮಾಡ್ತಾರೆ. ಅಂದ್ರೆ ಇಲ್ಲಿ ಮುಕ್ತಿ ಅಂತಂದ್ರೆ ಜೀವನದಲ್ಲಿ ಇರುವಾಗಲೇ ನಾವು ಮುಕ್ತಿಯನ್ನ ಹೊಂದಬೇಕು. ಮುಕ್ತಿ ಅಂದ್ರೆ ಏನು ಸಮಸ್ಯೆಗಳು ಇಲ್ಲದೆ ಜೀವನವನ್ನ ಮಾಡುವುದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ನಾವು ಕಂಡ್ಕೋಬೇಕು. ಇದನ್ನೇ ಜೀವನ್ ಮುಕ್ತಿ ಅಂತೀವಿ. ಮುಕ್ತಿ ಅಂತಂದ್ರೆ ಅಥವಾ ಮೋಕ್ಷ ಅಂತಂದ್ರೆ ಬೇರೆ ಎಲ್ಲೋ ಹೋಗಿ ನಮ್ಗೆ ಸತ್ಮೇಲೆ ಹೋಗಿ ಎಲ್ಲಿ ಸಿಗೋದಲ್ಲ ಮೋಕ್ಷ. ಇಲ್ಲಿ ಜೀವನ ಮುಕ್ತಿ ಹೊಂದಿದ್ರೇನೆ ಅಲ್ಲಿ ನಾವು ಮುಕ್ತಿ ಹೊಂದೋದಿಕ್ಕೆ ಸಾಧ್ಯ. ಅದಕ್ಕೆ ಶಂಕರಾಚಾರ್ಯರು ಏನ್ ಹೇಳಿದ್ದಾರೆ? ತ್ರಿಜಗತಿ ಸಜ್ಜನ ಸಂಗತಿ ಭವತಿ ಭವೇನ ತರುಣ ನೌಕೆ. ಅದಕ್ಕೆ ತ್ರಿಜಗತಿ, 3 ಲೋಕಗಳಲ್ಲಿ. ತ್ರಿಜಗತಿ 3 ಲೋಕಗಳಲ್ಲಿ ಸಜ್ಜನ ಸಂಗತಿ ಅಂದ್ರೆ ಸಜ್ಜನರ ಜೊತೆ ಸಾಂಗತ್ಯವನ್ನು ಮಾಡಿದಾಗ. ತ್ರಿಜಗತಿ 3 ಲೋಕಗಳಲ್ಲಿ ಸಜ್ಜನ ಸಂಗತಿ. ತ್ರಿಜಗತಿ ಸಜ್ಜನ ಸಂಗತಿ ಭವತಿ ಭವೇನ ತರುಣ ನೌಕೆ. ಆಗ ನೀನು ಸಜ್ಜನ ಸಂಗತ್ಯವನ್ನು ಮಾಡಿದಾಗ ಭವತಿ ಭವೇನ, ಈ ಸಂಸಾರ ಅಂತಕ್ಕಂಥ ಬಂಧನದಿಂದ ನಿರ್ವಾಣ ಹೊಂದಿ, ಭವತಿ ಭವೇನ ತರುಣ ನೌಕೆ. ಸಂಸಾರ ನೌಕೆ ಅಂದ್ರೆ ಹಡಗು, ಅಂದ್ರೆ ಸಂಸಾರ ಅಂತಕ್ಕಂಥ ಸಾಗರದಲ್ಲಿ ಧ್ಯಾನ ಅಂತಕ್ಕಂಥ ಧ್ಯಾನ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಇವು 3 ಮಾಡಬೇಕು. ಫಸ್ಟು ಸಜ್ಜನ ಸಾಂಗತ್ಯ, ಧ್ಯಾನ, ಆಮೇಲೆ ಸಜ್ಜನ ಸಾಂಗತ್ಯ, ರೀಡಿಂಗ್ ಆಫ್ ಬುಕ್ಸ್. ಇವು 3 ಮಾಡಿದಾಗ ನಾವು ಸಂಸಾರವನ್ನ ಈ ಧ್ಯಾನ ಅನ್ನೋ ನೌಕೆಯಲ್ಲಿ ಸಾಗರದಲ್ಲಿ
ದಾಟ್ಕೊಂಡು ಹೋದಾಗ ನಾವು ನಿರ್ವಾಣವನ್ನ ಹೊಂದ್ಬೋದು ಅಂತ ಹೇಳಿದರೆ ಶಂಕರಾಚಾರ್ಯರು. ತ್ರಿಜಗತಿ ಸಜ್ಜನ ಸಂಗತಿ ಭವತಿ ಭವೇನ, ಅದಕ್ಕೆ ಸಜ್ಜನ ಸಾಂಗತ್ಯ ಬಹಳ ಮುಖ್ಯ. ಸಜ್ಜನ ಸಾಂಗತ್ಯನೂ ಬಹಳ ಮುಖ್ಯನೇ, ಧ್ಯಾನ ಕೂಡ ಬಹಳ ಮುಖ್ಯನೇ. ಧ್ಯಾನ ಕೂಡ ಮುಖ್ಯನೇ. ಅದಕ್ಕೆ ಧ್ಯಾನ ಮಾಡೋದು ಅಂತ ಏನ್ ಹೇಳಿದ್ದಾರೆ ಶಂಕರಾಚಾರ್ಯರು? ಪ್ರಾಣಾಯಾಮ ಪ್ರತ್ಯಾಹಾರ ನಿತ್ಯ ನಿತ್ಯ ವಿವೇಕ ವಿಚಾರ. ಪ್ರಾಣಾಯಾಮ ಪ್ರತ್ಯಾಹಾರ ನಿತ್ಯ ನಿತ್ಯ ವಿವೇಕ ವಿಚಾರ. ಜಾಪ್ಯ ಸಮೇತ ಸಮಾಧಿ ಕುರುವಾದಾನಂ ಮಹಾವದಾನಂ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಧಿ ಕಾಲೇ ನಹಿ ನಹಿ ರಕ್ಷಾ ಡುಹುರಂಕರಣೆ. ನಹಿ ನಹಿ ರಕ್ಷಾ ಡುಹುರಂಕರಣೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಧ್ಯಾನದ ಬಗ್ಗೆ ಏನ್ ಹೇಳಿದ್ರು ಶಂಕರಾಚಾರ್ಯರು, ಏನ್ ಸಂದೇಶ ಕೊಟ್ಟಿದ್ದಾರೆ? ಇಷ್ಟೊತ್ತು ಏನ್ ಹೇಳಿದ್ವಿ? ತ್ರಿಜಗತಿ ಸಜ್ಜನ ಸಂಗತಿ ಅಂತ ತಿಳ್ಕೊಂಡ್ವಲ್ಲ. ಅಂದ್ರೆ ಸಜ್ಜನ ಸಾಂಗತ್ಯವನ್ನು ಮಾಡಿದಾಗ ನಾವು 3 ಲೋಕಗಳಲ್ಲೂ ಮುಕ್ತಿಯನ್ನ ಹೊಂದಬಹುದು. ಅದಕ್ಕೆ ಈ ಧ್ಯಾನದ ಬಗ್ಗೆ ಏನ್ ಹೇಳಿದ್ದಾರೆ ಶಂಕರಾಚಾರ್ಯರು? ಪ್ರಾಣಾಯಾಮ ಪ್ರತ್ಯಾಹಾರ. ಪ್ರಾಣಾಯಾಮ ಅಂದ್ರೆ ನಾವು ಉಸಿರಾಟವನ್ನ ಉಚ್ಛ್ವಾಸ ನಿಶ್ವಾಸಗಳನ್ನು ಇಂಗಳ ಪಿಂಗಳ, ಇಂಗಳ ನಾಡಿ ಪಿಂಗಳ ನಾಡಿ ಸುಷುಮ್ನ ನಾಡಿ ಅಂತನ, ಇಡ ಪಿಂಗಳ ಇವೆರಡನ್ನು ಸೇರಿಸುವುದು. ಉಚ್ಛ್ವಾಸ ನಿಶ್ವಾಸಗಳನ್ನ ಸಮಕೂರಿಸುವುದು. ಸಮಕೂರಿಸುವುದು ಅಂದ್ರೆ ನಿಧಾನ ಆಗುತ್ತೆ. ನೋಡಿ, ನಾವು ಒಂದು ದಿನಕ್ಕೆ 21,600 ಸಾರಿ ಉಸಿರಾಡ್ತಾ ಇರ್ತೀವಿ. ಒಂದಿನಕ್ಕೆ 21,600 ಬಾರಿ ಉಸಿರಾಡ್ತಾ ಇರ್ತೀವಿ. ಅಷ್ಟು ಆ ಸಂಖ್ಯೆಗಳನ್ನ, ಆ ಕೌಂಟಿಂಗ್ ಆಫ್ ಬ್ರೀತಿಂಗ್ ಎಷ್ಟು ಡಿಕ್ರೀಸಸ್, ಕಡಿಮೆ ಮಾಡ್ಕೋಬೇಕು ಅದನ್ನ ನಾವು. ಅದನ್ನೇ ಪ್ರಾಣಾಯಾಮ ಅಂತ ಹೇಳ್ತೀವಿ. ಅದನ್ನ ಕಡಿಮೆ ಆಗ್ಬೇಕು. ಎಷ್ಟು ಉಸಿರಾಟ ಕಡಿಮೆ ಆಗ್ತಾ ಇರುತ್ತೋ ಅಷ್ಟು ನಮ್ಮಲ್ಲಿ ಆಲೋಚನೆ ಕಡಿಮೆ ಆಗ್ತಾ ಇರುತ್ತೆ. ಆ ರೀತಿಯಾಗಿ ಆಲೋಚನೆ ಕಡಿಮೆ ಆಗ್ತಾ 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 ಸಂಪೂರ್ಣವಾಗಿ ಆಲೋಚನೆ ನಿಂತೋಗುತ್ತೆ ಅಲ್ವಾ? ಈ ಪ್ರಾಣಾಯಾಮ ಮಾಡಿದಾಗ ಶಂಕರಾಚಾರ್ಯರು ಪ್ರಾಣಾಯಾಮ ಅಂತ ಹೇಳಿದ್ರಲ್ವಾ, ಈ ಪ್ರಾಣಾಯಾಮ ಮಾಡಿದಾಗ ಆ ಸ್ವಲ್ಪ ಸಮಯದಲ್ಲಿ ಏನು ಆಲೋಚನಾ ರಹಿತ ಸ್ಥಿತಿಲಿ ಇರ್ತೀವಲ್ವಾ, ಆ ಆಲೋಚನಾ ರಹಿತ ಸ್ಥಿತಿಯನ್ನ ಶಂಕರಾಚಾರ್ಯರು ಸಂಧ್ಯಾ ಕಾಲ ಅಂತ ಹೇಳಿದ್ದಾರೆ. ಸಾಯಂ ಸಂಧ್ಯಾ ಉದಯಂ ಸಂಧ್ಯಾ ಅಂತ. ಇಲ್ಲಿ ಸಾಯಂ ಸಂಧ್ಯಾ ಅಂತಂದ್ರೆ ಸೂರ್ಯ ಮುಳುಗೋದು, ಚಂದ್ರ ಉದಯಿಸುವುದು. ಉದಯಂ ಸಂಧ್ಯಾ ಅಂದ್ರೆ ಬೆಳಗ್ಗೆ ಸೂರ್ಯ ಹುಟ್ಟುವುದು, ಸೂರ್ಯ ಹುಟ್ಟುವುದು, ಚಂದ್ರ ನಿರ್ಗಮನ ಮಾಡುವುದು. ಇದನ್ನ ಸಂಧ್ಯಾಕಾಲ ಅಂತ ಪ್ರಾಪಂಚಿಕದಲ್ಲಿ ಹೇಳ್ತಾರೆ. ಆದರೆ ಶಂಕರಾಚಾರ್ಯರು ಸಂಧ್ಯಾಕಾಲ ಏನು ಅಂದ್ರೆ, ಯಾಕೆ ಸಂಧ್ಯಾಕಾಲ ಅಂದ್ರೆ ಆ ಸಮಯದಲ್ಲಿ, ಆ ಸೂರ್ಯ ಉದಯ ಮತ್ತು ಮುಳುಗುವ ಸಮಯದಲ್ಲಿ ಧ್ಯಾನವನ್ನು ಮಾಡಿದಾಗ ನಮಗೆ ಎನರ್ಜಿ ಜಾಸ್ತಿ ಇರುತ್ತೆ. ಸಂಧ್ಯಾಕಾಲದಲ್ಲಿ ಧ್ಯಾನ, ಗೋಧೂಳಿ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಕೂಡ ಕರೀತಾರೆ. ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಜೆಯ ಸಮಯದಲ್ಲಿ ಧ್ಯಾನವನ್ನ ಮಾಡಿದಾಗ ನಮಗೆ ಎನರ್ಜಿ ಜಾಸ್ತಿ ಬರುತ್ತೆ. ಯಾಕೆ ಬೆಳಗ್ಗೆ ಅಂದ್ರೆ, ಬೆಳಗ್ಗೆ ರಾತ್ರಿ ಮಲ್ಕೊಂಡಿರ್ತೀವಲ್ವಾ, ಅಲ್ಲಿ ಪ್ರಾಪಂಚಿಕ ವಿಚಾರಗಳನ್ನೆಲ್ಲವನ್ನು ಮರೆತು ನಿದ್ರೆಯಿಂದ ಎದ್ದಿರ್ತೀವಿ. ಆಗ ನಮ್ಗೆ ಆಲೋಚನೆಗಳು ಕಡಿಮೆ ಇರುತ್ತೆ. ಮತ್ತೆ ಸಾಯಂಕಾಲ ಕೂಡ ಎಲ್ಲ ಮುಗಿಸ್ಬಿಟ್ಟಿರ್ತೀವಿ, ಕೆಲಸಗಳೆಲ್ಲ ಮುಗಿಸ್ಬಿಟ್ಟಿರ್ತೀವಿ, ಅಲ್ಲಿ ಪ್ರಾಪಂಚಿಕ ವ್ಯವಹಾರಗಳನ್ನೆಲ್ಲ ಮುಗಿಸ್ಬಿಟ್ಟಿರ್ತೀವಿ, ಅಲ್ಲಿಗೆ ಎಲ್ಲ ಕ್ಲೋಸ್ ಆಗಿರುತ್ತೆ. ಆಗ ಕೂಡ ನಮ್ಗೆ ಎನರ್ಜಿ ಜಾಸ್ತಿ ಬರುತ್ತೆ. ಅದನ್ನ ಏನಿದೆ ಶಂಕರಾಚಾರ್ಯರು ಅಂದ್ರೆ, ಈ ಆಲೋಚನಾ ರಹಿತ ಸ್ಥಿತಿ, ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆಗೆ ಗ್ಯಾಪ್ ಇರುತ್ತಲ್ವಾ, ಆ ಸಮಯವನ್ನೇ ಸಂಧ್ಯಾಕಾಲ ಅಂತ ಹೇಳಿದ್ದಾರೆ. ಸಂಧ್ಯಾಕಾಲೇ ಶಿವಶಕ್ತಿ ವಿಜೃಂಭತೆ ಅಂತ ಹೇಳಿದ್ದಾರೆ ಶಂಕರಾಚಾರ್ಯರು. ಸಂಧ್ಯಾಕಾಲೆ, ಇದೆಲ್ಲ ಸತ್ಯ, ಬಹಳ ಸತ್ಯ ಹೇಳಿದ್ದಾರೆ. ಇದು ನಾವು ಧ್ಯಾನ ಸಾಧನೆ ಹೆಚ್ಚಿಗೆ ಮಾಡ್ತಾ ಇಲ್ಲ, ಇದ್ರ ಅನುಭವ ಪಡ್ಕೊಂತ ಇಲ್ಲ. ಇದನ್ನೆಲ್ಲ ಧ್ಯಾನ ಜಾಸ್ತಿ ಮಾಡಿದ್ರೇನೆ ಅನುಭವ ಪಡ್ಕೊಳಕ್ ಸಾಧ್ಯ. ಸುಮ್ಮನೆ ಏನೋ ನಾವು ಕ್ಲಾಸ್ ಹೇಳ್ತಾ ಇರ್ತೀವಿ, ನೀವು ಕೇಳ್ತಾ ಇರ್ತೀರಿ, ನಾವು ಕ್ಲಾಸ್ ಹೇಳ್ತಾ ಇರ್ತೀವಿ, ನೀವು ಕೇಳ್ತಾ ಇರ್ತೀರ ಅಂದ್ರೆ ಆಗಲ್ಲ. ಇದು ಅನುಭವ ಪಡ್ಕೋಬೇಕು, ಧ್ಯಾನ ಜಾಸ್ತಿ ಮಾಡ್ಬೇಕು. ನಾನು ಬಹಳಷ್ಟು ಕಡೆ ಕ್ಲಾಸುಗಳಿಗೆ ಹೋಗ್ತಾ ಇರ್ತೀನಿ,
ಬಳ್ಳಾರಿಗೆ ಕೂಡ ಹೋಗಿದ್ದು, ಎಲ್ಲೋದ್ರು ಕೂಡ ಅವ್ರು ಯಾವಾಗ ಬರ್ತಾರೆ ಅಂತಂದ್ರೆ, ಅಲ್ಲಿ ಮೊನ್ನೆ ನಾವು ಬಳ್ಳಾರಿಗೆ ಹೋಗಿದ್ವಿ ಕ್ಲಾಸ್ ಮಾಡೋದಕ್ಕೆ. ಅಲ್ಲಿ ಹೋದ್ರೆ ಅಲ್ಲಿ ಸುಮಾರು 10 ಗಂಟೆಯಿಂದ 12 ಗಂಟೆವರೆಗೂ ಧ್ಯಾನ ಇತ್ತು. 12 ಗಂಟೆನೋ ಏನೋ 12 ಗಂಟೆಯಿಂದ ಕ್ಲಾಸ್ ಇತ್ತು. ಎಲ್ಲಾರು 11:30 ಹಿಂಗೆ 11:30 11:10 ಹಿಂಗ್ ಬಂದಿದ್ರು ಅಲ್ಲಿಗೆ. ಅದಲ್ಲ, ಅಲ್ಲಿ ಧ್ಯಾನ ಬಹಳ ಮುಖ್ಯ. ಬಹಳ ಕಡೆ ನೋಡ್ತೀವಿ ನಾವು, ಧ್ಯಾನಕ್ಕೆ ಬರಲ್ಲ ಅವರು. ಸತ್ಸಂಗ ಏನು ಅವಾಗ್ಲೂ ಸತ್ಸಂಗ ಇದೆ ಅನ್ನೋವಾಗ ಬರ್ತಾರೆ. ಅದಲ್ಲ, ಫಸ್ಟ್ ಮೆಡಿಟೇಟರ್ಸ್ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಧ್ಯಾನಿಗಳು ಧ್ಯಾನಕ್ಕೆ ಫಸ್ಟ್ ಪ್ರಿಫರೆನ್ಸು. ಏನಾದ್ರು ಆ ಥರ ಕಾರ್ಯಕ್ರಮ ಒಂದು 3 ಅವರ್ಸ್ ಹೋಗಿ ಕೂತ್ಕೋಬೇಕು ಧ್ಯಾನ ಮಾಡ್ಬೇಕಲ್ಲಿ. 3 ಅವರ್ಸ್ 4 ಅವರ್ಸ್ ಆ ಅವಕಾಶ ಉಪಯೋಗಿಸ್ಕೋಬೇಕು ನಾವು. ಅದಕ್ಕೆ ಶಂಕರಾಚಾರ್ಯರು ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನವನ್ನು ಹೆಚ್ಚು ಮಾಡಿದಾಗ, ಯಾಕೆ ಹೆಚ್ಚು ಧ್ಯಾನ ಮಾಡಬೇಕು ಅಂತಂದ್ರೆ, ನೋಡಿ, ನಾವು ಆಲೋಚನೆಯಿಂದ ಆಲೋಚನೆಗೆ ಗ್ಯಾಪ್ ಸಿಕ್ಕೋದು 1 ಗಂಟೆನಲ್ಲಿ 1 ನಿಮಿಷನೇ ಸಿಗುತ್ತೋ 2 ನಿಮಿಷನೇ ಸಿಗುತ್ತೋ ಹೇಳಕ್ಕಾಗಲ್ಲ ನಾವು, ಅಲ್ವಾ? ಅದಕ್ಕೆ ಸಾಧನೆ ತುಂಬಾ ಮಾಡಬೇಕು. ಸ್ಟಾರ್ಟಿಂಗ್ ಅಲ್ಲಿ ಸಾಧನೆ ತುಂಬಾ ಗಂಟೆಗಳು ಸಾಧನೆ ಮಾಡಿದ್ರೆ ಮಾತ್ರ ಆ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ. ಮತ್ತೆ ಬಹಳ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ನೋಡಿ, ಕೆಲವರು ಕೇಳ್ತಾ ಇರ್ತಾರೆ ನಮ್ಮನ್ನ, ಸರ್ ನಾವ್ ಏನ್ ಮಾಡಿದ್ರು ಕೂಡ ನಮ್ಗೆ ಆಲೋಚನಾ ರಹಿತ ಸ್ಥಿತಿಗೆ ಹೋಗಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಆಲೋಚನಾ ರಹಿತ ಸ್ಥಿತಿಗೆ ಯಾಕೆ ಹೋಗಕ್ಕಾಗ್ತಾ ಇಲ್ಲ ಅಂದ್ರೆ, ಆಲೋಚನೆ ಬರುವುದು ಸಹಜ. ಮನುಷ್ಯನಿಗೆ ಆಲೋಚನೆ ಅದು ಹೇಳಿದ್ದಾರೆ, ಯಾವುದು ಕುದುರೆ ಇದ್ದಂಗೆ ಆಲೋಚನೆ ಅನ್ನೋದು ಹೇಳ್ತಾನೆ ಇವನು ಕೃಷ್ಣ. ಅರ್ಜುನ ಏನಪ್ಪ ಇದನ್ನ ಹಿಡ್ಕೊಳಕ್ಕಾಗಲ್ಲ, ಗಾಳಿನಾದ್ರೂ ಹಿಡ್ಕೋಬಹುದು, ಆಲೋಚನೆ ಹಿಡ್ಕೊಳಲ್ಲ, ಏನ್ ಮಾಡ್ಬೇಕು ಅದಕ್ಕೆ ಅಂತ. ಅದಕ್ಕೆ ಅಭ್ಯಾಸೇನ ವೈರಾಗ್ಯೇನ ಚ ಶತವಾನ್ ಲಭತೆ ಜ್ಞಾನಂ ಅಂತ ಕೃಷ್ಣ ಹೇಳಿದಂಗೆ ಅಭ್ಯಾಸ ಮಾಡ್ಬೇಕು. ಇಲ್ಲಿ ಅಭ್ಯಾಸ ಮಾಡಿದ್ರೇನೆ ಬರೋದು. 1 ಗಂಟೆ 2 ಗಂಟೆ ಧ್ಯಾನ ಏನೇನು ಕೆಲಸ ಮಾಡಲ್ಲ. ಸತತವಾಗಿ ಅಭ್ಯಾಸ ಮಾಡ್ಬೇಕು. ಆ 1 ಗಂಟೆನಲ್ಲಿ ಸಿಕ್ಕೋ 1 ನಿಮಿಷ ನೆಕ್ಸ್ಟ್ ಗಂಟೆನಲ್ಲಿ ಎಷ್ಟು ಸಿಗುತ್ತೆ? 10 ನಿಮಿಷ ಸಿಗುತ್ತೆ. ನೆಕ್ಸ್ಟ್ ಗಂಟೆನಲ್ಲಿ ಎಷ್ಟು ಸಿಗುತ್ತೆ? 20 ನಿಮಿಷ ಸಿಗುತ್ತೆ. ನೆಕ್ಸ್ಟ್ ಗಂಟೆನಲ್ಲಿ ಎಷ್ಟು ಸಿಗುತ್ತೆ? 30 ನಿಮಿಷ ಸಿಗುತ್ತೆ. ಆಲೋಚನಾ ರಹಿತ ಸ್ಥಿತಿ. ಹಿಂಗೆ ಈ ಸಮಯವನ್ನು ಜಾಸ್ತಿ ಮಾಡ್ತಾ ನಾವು ಆಲೋಚನೆ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ, ನಾವೇನ್ ಮಾಡ್ತಾ ಇದ್ದೀವಿ ಇಲ್ಲಿ ಜನರಲ್ ಧ್ಯಾನ ಮಾಡುವಾಗ ಉಸಿರನ್ನ ಗಮನಿಸ್ತಾ ಇರ್ತೀವಿ, ಒಂದು ಆಲೋಚನೆ ಬರುತ್ತೆ. ಆ ಆಲೋಚನೆಯಿಂದ 10 ನಿಮಿಷ ಹೋಗಿರ್ತೀವಿ ಆಲೋಚನೆಯಿಂದ. ಆಗ ಉಸಿರನ್ನ ಮಾತ್ರ 1 ನಿಮಿಷ ಅದಕ್ಕೆ ಆ ಆಲೋಚನೆಯಿಂದ 10 ನಿಮಿಷ ಹಿಂದೆ ಹೋಗ್ಬಾರ್ದು. ಆಲೋಚನೆ ಕಟ್ ಮಾಡ್ಬೇಕು. ಆಲೋಚನೆ ಬರುತ್ತೆ, ಆಲೋಚನೆ ಬರೋ ಸಹಜ, ಕಟ್ ಮಾಡ್ಬೇಕು ಅದನ್ನ ಹಂಗೆ ಆಲೋಚನೆಯಿಂದ ಅದ್ ಕಟ್ ಮಾಡಿ ಮತ್ತೆ ಉಸಿರಾಟದ ಮೇಲೆ ಗಮನ ಕೊಡ್ಬೇಕು. ಇದೇ ಪ್ರಾಣಾಯಾಮ. ಆವಾಗ ಸಂಪೂರ್ಣವಾಗಿ ನೀವು ಉಸಿರನ್ನೇ ಗಮನಿಸ್ತಾ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪೇ ಸಂಧ್ಯಾಕಾಲ. ಆಗ ಮಾತ್ರನೇ ನಮ್ಗೆ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ಶರೀರದಲ್ಲಿ ಪ್ರವೇಶ ಆಗೋದು. ವಿಶ್ವಮಯ ಪ್ರಾಣಶಕ್ತಿ ನಮ್ಮ ಶರೀರದಲ್ಲಿ ಪ್ರವೇಶ ಆಗದ ಹೊರತು ನಮ್ಮಲ್ಲಿ ಎನ್ಲೈಟ್ಮೆಂಟ್ ಆಗಲ್ಲ. ಇಲ್ಲಿ ನಾವು ಬಂದಿರೋದು ಜ್ಞಾನೋದಯಕ್ಕೋಸ್ಕರ ಧ್ಯಾನಕ್ಕೆ ಬಂದಿದ್ದೀವಿ. ಇನ್ನ ರೋಗಗಳು ಹಂಗು ಹಿಂಗು ಮೇಲಾಗ್ಬೋದು ಏನೋ. ನೀವ್ ಹೆಂಗಾದ್ರೂ ಧ್ಯಾನಕ್ಕೆ ಕೂತ್ಕೊಳ್ಳಿ, ಹೆಂಗಾದ್ರೂ ಮಾಡಿ, ಅಷ್ಟೋ ಇಷ್ಟೋ ಶಕ್ತಿ ಬರುತ್ತೆ. ಸ್ವಲ್ಪ ಮೈಂಡ್ ರಿಲೀಸ್ ಆಗುತ್ತೆ, ಮನಃಶಾಂತಿ ಸಿಗುತ್ತೆ, ಸ್ವಲ್ಪ ಸಣ್ಣ ಪುಟ್ಟ ಕೈಕಾಲು ನೋವು ಮೇಲಾಗ್ಬೋದು ಅಷ್ಟೇ. ಅದು ಶಾಶ್ವತ ಪರಿಹಾರ ಅಲ್ಲ. ಶಾಶ್ವತ ಪರಿಹಾರ ಅಂದ್ರೇನು? ಅದನ್ನ ತಿಳಿದ ಮೇಲೆ. ಶಾಶ್ವತ ಪರಿಹಾರ ಅಂದ್ರೆ ಏನನ್ನ ನಾವು ತಿಳಿದ ಮೇಲೆ ಇನ್ನೇನು ತಿಳಿಯೋದಿಲ್ವೋ ಅದೇ ಜ್ಞಾನ. ಅದನ್ನ ತಿಳಿದ್ಮೇಲೆ ಇನ್ನೇನು ತಿಳಿಯೋದಿಲ್ವೇ ಇಲ್ಲ, ಅಷ್ಟೇ ಲಾಸ್ಟು ಅಲ್ವಾ? ಆ ಲಾಸ್ಟ್ ಅದೇ ಅಜ್ಞಾನ. ಆ ಜ್ಞಾನವನ್ನ ಪಡೆದುಕೊಂಡಾಗ ಮಾತ್ರ ನಾವು ಶಾಶ್ವತವಾದ ಪರಿಹಾರವನ್ನ ಕಂಡುಕೋಬಹುದು. ಇನ್ನು ಶಾಶ್ವತ ಪರಿಹಾರ ಕಂಡುಕೊಳ್ಳೋದು ಹೇಗೆ ಅಂತಂದ್ರೆ, ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತಲ್ಲ. ಧ್ಯಾನ ಮಾಡಿದ್ರೆ ಪರಿಹಾರ, ಸಮಸ್ಯೆ ಅಂದ್ರೆ ಪರಿಹಾರ ಕಂಡ್ಕೊಂತೀವಿ. ಪರಿಹಾರ ಅಂದ್ರೆ ಏನು? ಕರ್ಮ ಸಿದ್ಧಾಂತ ಅರ್ಥ ಆಗುತ್ತೆ ನಮ್ಗೆ. ಕರ್ಮ ಸಿದ್ಧಾಂತ ಅಂದ್ರೇನು? ಹಿಂದಿನ ಜನ್ಮದಲ್ಲಿ ಮಾಡಿದೀವಿ ಕರ್ಮವನ್ನ, ಈ ಫಲವನ್ನ ಈ ಸಂತೋಷವಾಗಿ ಆನಂದವಾಗಿ ಅನುಭವಿಸೋಣ ಅಂದಾಗ ಶರೀರ ಭಾವನೆ ಹೋಗುತ್ತೆ. ಶರೀರ ಭಾವನೆ ಹೋಗಿದೆ ಅಂತಂದ್ರೆ ಕಾಯಿಲೆಗಳ ಬಗ್ಗೆನೂ ಯೋಚನೆ ಮಾಡಲ್ಲ. ಮನೋಭಾವನೆ ಹೋಗಿದೆ ಅಂದ್ರೆ ಮನಸ್ಸು ಪರಿವಾರ, ಅದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ಏನು ಕಾಯಿಲೆ ಬಂದಿದೆ, ಮನಸ್ಸು ಅಂತಂದ್ರೆ ಏನು? ಹೆಂಡತಿ ಸಮಸ್ಯೆ, ಗಂಡನ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಕುಟುಂಬ ಸಮಸ್ಯೆ, ಸಾಯೋದಕ್ಕಿಂತ ಮುಂಚೆ ಸಾಯೋ ಸಮಸ್ಯೆ, ವೃದ್ಧಾಪ್ಯ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಎದುರಿಸ್ತಕ್ಕಂಥ ಒಂದು ಶಕ್ತಿ ಬರುತ್ತೆ. ಶರೀರ ಭಾವನೆ ಇಲ್ಲ, ಅದು ಶಾಶ್ವತ ಪರಿಹಾರ. ನನ್ನ ಅನುಭವದ ಪ್ರಕಾರ ನಾನ್ ಧ್ಯಾನ ಮಾಡಿದೀನಿ, ಯಾರಿಗ್ ಮೇಲಾಗಿದೆಯೋ ಯಾರಿಗಿಲ್ವೋ ಗೊತ್ತಿಲ್ಲ. ನನಗಂತೂ ಆರೋಗ್ಯ, ಸಂಪೂರ್ಣವಾದ ಆರೋಗ್ಯ ಸಿಕ್ಕಿದೆ. ನನಗೆ ಸಂಪೂರ್ಣವಾದ ಆರೋಗ್ಯ ಸಿಕ್ಕಿದೆ. ಹೇಳ್ತಾನೆ ಇರ್ತೀನಿ, ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ನಾನು, ಅಲ್ವಾ? ಆರ್ಥಿಕ ಸಮಸ್ಯೆ, ನನಗೇನು ತುಂಬಾ ಹಣ ಏನಿಲ್ಲ ನನ್ನ ಹತ್ರ,
ತುಂಬ ಕಡಿಮೆನೇ ಹಣ ಇರೋದು, ಆದರೂ ಹ್ಯಾಪಿ, ಐ ಆಮ್ ವೆರಿ ಹ್ಯಾಪಿ. ಸಮಸ್ಯೆಗಳಿರುತ್ತೆ ಅಷ್ಟಪುಟ್ಟು ನಾವೇನು ಅಂದ್ಕೊಳ್ಳೋದೇ ಇಲ್ಲ, ಸಮಸ್ಯೆ ಅಂದ್ಕೊಳ್ಳೋದೇ ಇಲ್ಲ ಅಲ್ವಾ. ಇಲ್ಲಿ ಯಾರಾದರೂ ಮಾಸ್ಟರ್ಸು ಕ್ಲಾಸ್ ಮಾಡಿದ್ರೆ ಪುಸ್ತಕದಲ್ಲಿರೋದು ಕ್ಲಾಸ್ ಮಾಡೋದಲ್ಲ, ಅನುಭವ ಜ್ಞಾನವನ್ನು ಹಂಚಬೇಕು. ಅದೇನು ಪುಸ್ತಕ ಓದ್ಕೊಂಡು ಕ್ಲಾಸ್ ಯಾರು ಬೇಕಾದರೂ ಮಾಡ್ಬೋದು, ಅದಲ್ಲ. ಸ್ವ ಅನುಭವ ಪಡ್ಕೋಬೇಕು. ಪತ್ರಿಜಿ ಹೇಳಿದ್ದಾರೆ, ನೀವೇನೋ ನಾನು ಧ್ಯಾನ ಸೇವೆ ಮಾಡ್ತಾ ಇದ್ದೀನಿ, ಪುಸ್ತಕ ಏನೋ ಇನ್ನೊಂದು ಬರಿತಾ ಇದ್ದೀನಿ, ಇನ್ನೂ ಏನೋ ಒಂದು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲ. ಫಸ್ಟ್ ನೀವು ಧ್ಯಾನ ಮಾಡಿ ಅನುಭವ ಪಡ್ಕೋಬೇಕು. ಪತ್ರಿಜಿ ಧ್ಯಾನ ಮಾಡಿದ್ರು, ಪತ್ರಿಜಿ ಧ್ಯಾನ ಮಾಡಿ ಅವ್ರಿಗೆ ಹೆಂಗೆ ನಂಬಿಕೆ ಬಂತು ಧ್ಯಾನದ ಮೇಲೆ ಅಂತಂದರೆ, ರಾಮಚಂದ್ರ ರೆಡ್ಡಿ ಅವರು ಅಲ್ಲಿಂದ ಹೈದ್ರಾಬಾದಿಂದ ಕರ್ನೂಲಿಗೆ ಫೋನ್ ಮಾಡಿದ್ರು ಪತ್ರಿಜಿ ಅವ್ರಿಗೆ ಧ್ಯಾನದ ಬಗ್ಗೆ. ರಾಮಚಂದ್ರ ರೆಡ್ಡಿನೇ ಧ್ಯಾನ ಹೇಳ್ಕೊಟ್ಟಿದ್ದವಾಗ ನಂಬಿಕೆ ಬಂತು ಅವ್ರಿಗೆ. ಹೆಂಗ್ ನಂಬಿಕೆ ಬಂತು ಅಂತಂದ್ರೆ, ಅವ್ರು ಫೋನ್ ಮಾಡಿ, ನೀವು ಬ್ಲೂ ಶರ್ಟ್ ಹಾಕೊಂಡಿದ್ದೀರಾ, ಇಂಥದ್ದೇ ಕುರ್ತಾ ಹಾಕೊಂಡಿದ್ದೀರಾ, ಇಂಥದ್ದು ಹಾಕೊಂಡು ಹಿಂಗೆ ಹಾಕೊಂಡಿದ್ದೀರಾ, ಇಂಥ ಪ್ಯಾಂಟ್ ಹಾಕೊಂಡಿದ್ದೀರಾ ಅಂತ ಹೇಳಿದ್ರು. ಅಬ್ಬಾ ಅಲ್ಲಿರ್ತಕ್ಕಂಥವ್ರಿಗೆ ಇಲ್ಲಿರ್ತಕ್ಕಂಥ ಈ ನಮ್ಮ ಡ್ರೆಸ್ ಹೆಂಗ್ ಗೊತ್ತಾಯ್ತು ಅಂತ ಆಗ ನಂಬಿಕೆ ಬಂತು, ಅನುಭವ ಬಂತು ಅವ್ರಿಗೆ ಅಲ್ವಾ. ಆ ರೀತಿಯಾಗಿ ಯಾರಾದ್ರೂ ಮಾಸ್ಟರ್ಸು, ಅನುಭವ ಇರ್ತಕ್ಕಂಥ ಮಾಸ್ಟರ್ಸ್ ಬಂದು ಅವ್ರ ಅನುಭವ ಹೇಳಿದಾಗ ಅದನ್ನ ತಗೋಬೇಕು ನಾವು, ಅದನ್ನ ಫಾಲೋ ಅಪ್ ಮಾಡ್ಬೇಕು ನಾವು. ಅದಕ್ಕೆ ಧ್ಯಾನದಲ್ಲಿ ಅಷ್ಟು ಶಕ್ತಿ. ಅದಕ್ಕೆ ಪತ್ರಿಜಿಯವರು ಧ್ಯಾನವನ್ನು ಬಿಗ್ಗೆ ಹಿಡ್ಕೊಂಡ್ಬಿಟ್ರು ಪತ್ರಿಜಿಯವರು ಅಲ್ವಾ. ಅದಕ್ಕೆ ಶಂಕರಾಚಾರ್ಯರು ಈ ಧ್ಯಾನ ಮಾಡ್ಬೇಕು ಫಸ್ಟು ಅಂತ ಹೇಳಿದ್ರು. ಪ್ರಾಣಾಯಾಮ ಅಂದ್ರೆ ಧ್ಯಾನ, ಉಸಿರನ್ನ ಕಡಿಮೆ ಮಾಡುವುದು. ಕಡಿಮೆ ಮಾಡಿದಾಗ ಸಂಧ್ಯಾಕಾಲ ಸಿಗುತ್ತೆ. ಸಂಧ್ಯಾಕಾಲದಲ್ಲಿ ಶಿವಶಕ್ತಿ ವಿಜೃಂಭತೆ. ಪ್ರಾಣಾಯಾಮ ಪ್ರತ್ಯಾಹಾರ, ಪ್ರಾಣಾಯಾಮ ಪ್ರತ್ಯಾಹಾರ. ಆಹಾರ ನಾವು ತಗೊಳ್ತಕ್ಕಂಥದ್ದು ಶರೀರ ತಗೊಳ್ತೀವಿ, ಆಹಾರ. ಈ ಆಹಾರ ಅಲ್ಲದೆ ಇನ್ನೂ ಒಂದು ಆಹಾರ ಇದೆ, ಎಕ್ಸ್ಟ್ರಾ ಪ್ರತ್ಯಾಹಾರ. ಎಕ್ಸ್ಟ್ರಾ ಅಂದ್ರೆ ಈ ಕಣ್ಣುಗಳು, ಕಿವಿಗಳು, ಮೂಗು, ಬಾಯಿ, ಇವುಗಳನ್ನ ಹೊರಗಡೆ ಇರ್ತಕ್ಕಂಥ, ಹೊರಗಡೆ ಪ್ರಪಂಚವನ್ನು ನೋಡ್ತಾ ಇರ್ತೀವಲ್ವಾ, ಏನೋ ವಿಚಾರ, ಪ್ರಾಪಂಚಿಕ ವಿಚಾರನ ಕೇಳ್ತಾ ಇರ್ತೀವಿ, ಏನೋ ಸ್ಮೆಲ್ಲು ಘಮ ಅಂತ ಇರುತ್ತೆ ಸ್ಮೆಲ್ಲು, ಆ ಸ್ಮೆಲ್ ನೋಡಿ ಆಸ್ವಾದಿಸಿ ಅದನ್ನ ಆನಂದ ಪಡ್ತಾ ಇರ್ತೀವಿ. ಏನೋ ಮಾತುಗಳು ಹೇಳ್ತಾ ಇರ್ತೀವಿ, ಮಾತುಗಳು ಹೇಳೋದು, ಸಂಗೀತ ಹೇಳೋದು ಕೇಳ್ಕೊಂಡು ಅದನ್ನ ಸಂತೋಷ ಪಡ್ತಾ ಇರ್ತೀವಿ. ಸ್ಪರ್ಶ, ಏನೋ ಯಾರಾದ್ರೂ ಸ್ಪರ್ಶ ಸುಖ, ಬೇರೆ ಏನೋ AC, ಇನ್ನೊಂದು ಗಾಳಿ, ತಂಪಾಗಿ ಗಾಳಿ ಬೀಸಿದ್ರೆ ಮೈ, ಬೇರೆಯವ್ರನ್ನ ಸ್ಪರ್ಶ ಮಾಡಿದ್ರೆ ಅದು ಸುಖ ಸಿಗುತ್ತಾ ಇರುತ್ತೆ. ಈ ಬಾಹ್ಯ ಇಂದ್ರಿಯಗಳಿದಾವಲ್ವಾ, ಏನು ಕಣ್ಣು, ಕಿವಿ, ಮೂಗು, ಪಂಚೇಂದ್ರಿಯಗಳು, ಪ್ರಾಣಾಯಾಮ ಪ್ರತ್ಯಾಹಾರ, ಆ ಆಹಾರವನ್ನ ಅಂತರ್ಮುಖ ಮಾಡ್ಕೋಬೇಕು, ಅವನ್ನ ಒಳಗಡೆ ಮಾಡ್ಕೋಬೇಕು, ನಿಲ್ಲಿಸ್ಬಿಡ್ಬೇಕು ಅವನ್ನ, ಅದ್ರ ಕೆಲಸವನ್ನ ನಿಲ್ಲಿಸ್ಬೇಕು, ಆ ಕೆಲಸಗಳನ್ನ. ಅದು ಪ್ರತ್ಯಾಹಾರ. ಸಂಪೂರ್ಣವಾಗಿ ಬಾಹ್ಯೇಂದ್ರಿಯಗಳ ಕೆಲಸವನ್ನು ನಿಲ್ಲಿಸುವುದೇ ಪ್ರತ್ಯಾಹಾರ. ಆಗ ವಿಶ್ವಮಯ ಪ್ರಾಣಶಕ್ತಿ, ನಾವೇನು ಆಹಾರ ತಗೊಂತೀವಿ ಅದು ಪ್ರತ್ಯಾಹಾರ. ಪ್ರತಿ ಆಹಾರ, ಇನ್ನೊಂದು ಆಹಾರ ಅಂದ್ರೇನು, ಈ ನಾವು ಶರೀರಕ್ಕೆ ತಗೊಳ್ತಕ್ಕಂಥ ಆಹಾರವೇ ಅಲ್ಲ, ಈ ಕಣ್ಣಿಂದ ನೋಡುವುದು ಅಲ್ಲ, ಕಿವಿಯಿಂದ ಕೇಳುವುದು ಅಲ್ಲ, ಅಲ್ಲಿ ವಿಶ್ವಮಯ ಪ್ರಾಣಶಕ್ತಿ ಇನ್ನೊಂದು ಆಹಾರ ಇದೆಯಲ್ವಾ, ಆ ವಿಶ್ವಮಯ ಪ್ರಾಣಶಕ್ತಿ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಾಣಾಯಾಮ ಮಾಡಿದಾಗ ಪ್ರತ್ಯಾಹಾರ ಬರುತ್ತೆ. ಅವಾಗ ನಮ್ಮ ಬಾಹ್ಯೇಂದ್ರಿಯಗಳನ್ನ ಅಂತರ್ಮುಖ ಮಾಡಿಕೊಂಡಾಗ, ಬಾಹ್ಯೇಂದ್ರಿಯಗಳನ್ನ ಅಂತರ್ಮುಖ ಮಾಡಿಕೊಂಡಾಗ ಆ ಪ್ರತಿ ಆಹಾರ, ಇನ್ನೊಂದು ಆಹಾರ ನಮ್ಮ ದೇಹದಲ್ಲಿ ಪ್ರವೇಶ ಮಾಡುತ್ತೆ. ಪ್ರಾಣಾಯಾಮ ಪ್ರತ್ಯಾಹಾರ. ನಿತ್ಯ ಅನಿತ್ಯ ವಿವೇಕ ವಿಚಾರ. ನಿತ್ಯ ಅನಿತ್ಯ ವಿವೇಕ ವಿಚಾರ. ನಿತ್ಯ ಅನಿತ್ಯ ಅಂದ್ರೇನು, ನಿತ್ಯ ಯಾವುದು, ಅನಿತ್ಯ ಯಾವುದು, ಇದನ್ನ ತಿಳ್ಕೊಬೇಕು. ಏನ್ ಮಾಡಿದ್ವಿ, ಫಸ್ಟು ಪ್ರಾಣಾಯಾಮ ಮಾಡಿದ್ವಿ. ಪ್ರಾಣಾಯಾಮ ಮಾಡಿದಕ್ಕೆ ಏನ್ ಬಂತು, ವಿಶ್ವಮಯ ಪ್ರಾಣಶಕ್ತಿ ನಮ್ಮ ಶರೀರದಲ್ಲಿ ಪ್ರವೇಶ ಮಾಡಿ ಬಾಹ್ಯೇಂದ್ರಿಯಗಳನ್ನು ಅಂತರ್ಮುಖ ಮಾಡಿಕೊಂಡಾಗ ಶಕ್ತಿ ಬಂತು. ಆಮೇಲೆ ಏನು, ಆಗ ಏನಾಗುತ್ತೆ, ನಿತ್ಯ ಯಾವುದು, ಅನಿತ್ಯ ಯಾವುದು, ವಿವೇಕ ವಿಚಾರ. ಅಂದ್ರೆ ವಿವೇಕ ಅಂದ್ರೆ ಬುದ್ಧಿ, ತಿಳುವಳಿಕೆ. ನಿತ್ಯ ಅನಿತ್ಯಗಳ ಬಗ್ಗೆ ತಿಳುವಳಿಕೆ ಬರುತ್ತೆ. ಇಲ್ಲಿ ನಿತ್ಯ ಅಂತಂದ್ರೆ ಯಾವಾಗಲೂ ಇರ್ತಕ್ಕಂಥದ್ದು, ಸತ್ಯವಾದುದು, ಶಾಶ್ವತವಾದದ್ದು, ಬದಲಾವಣೆ ಆಗದ ಇರ್ತಕ್ಕಂಥದ್ದು. ಯುಗಗಳು ಬದಲಾದ್ರು, ಕಾಲ ಬದಲಾದ್ರೂ ಬದಲಾಗದೆ ಇರ್ತಕ್ಕಂಥದ್ದು ನಿತ್ಯವಾದದ್ದು. ಹೌದು, ಆ ನಿತ್ಯ, ಆ ಯಾವಾಗಲೂ ಇರ್ತಕ್ಕಂಥದ್ದು, ಬದಲಾವಣೆ ಆಗದೆ ಇರ್ತಕ್ಕಂಥದ್ದು, ಅದು ಯಾವುದು ಅಂತಂದ್ರೆ ಆತ್ಮ.
ಅದು ಆತ್ಮ. ಅಂದ್ರೆ ಅಲ್ಲಿ ಆತ್ಮಕ್ಕೆ ಬಂದ್ವಿ. ಇವಾಗ ನಾವು ಎಲ್ಲ ಏನ್ ಮಾಡಿದ್ವಿ, ಆತ್ಮ, ನಾನು ಶರೀರ ಅಲ್ಲ, ಆತ್ಮ, ಇದು ಬದಲಾಗದೆ ಇರ್ತಕ್ಕಂಥದ್ದು, ನಿತ್ಯ ಅನಿತ್ಯ ಅಂದ್ರೆ ಬದಲಾಗದೆ ಇರ್ತಕ್ಕಂಥದ್ದು ನಿಡ್ಕೊಂಡಿದ್ದೀವಿ. ಬದಲಾಗವನ್ನ ಯಾವುದು ಬದಲಾಗೋದು ಅಂದ್ರೆ ಈ ಬ್ರಹ್ಮಾಂಡವೆಲ್ಲವೂ ಬದಲಾಗ್ತಕ್ಕಂಥದ್ದೇ ಎಲ್ಲ. ಇಡೀ ಸೃಷ್ಟಿ, ಆ ಸೃಷ್ಟಿಕರ್ತನಿಂದ ಸೃಷ್ಟಿಯಾದಂತಹ ಪ್ರತಿಯೊಂದು ವಸ್ತುವು ಬದಲಾವಣೆಯಾಗುವುದೇ. ಸೃಷ್ಟಿಕರ್ತನಿಂದ ಏನೇನು ಸೃಷ್ಟಿ ಆಯ್ತು? ಬ್ರಹ್ಮ, ವಿಷ್ಣು, ಮಹೇಶ್ವರ, ಪಾರ್ವತೀ ದೇವಿ, ಎಲ್ರೂ ಕೂಡ ಅವನಿಂದ ಸೃಷ್ಟಿ ಆಗಿರೋವ್ರೆ. ಅವ್ರಿಗೆಲ್ಲರಿಗೂ ಅಂತ್ಯ ಇದೆ. ಅವರೆಲ್ಲರಿಗೂ ಅಂತ್ಯ ಇದೆ, ಕೊನೆ ಇದೆ. ಇದು ನಿತ್ಯ, ಅದು ಅನಿತ್ಯ. ನಿತ್ಯವಾದದ್ದು ಯಾವುದು? ಆತ್ಮ. ಆತ್ಮ ಯಾರು? ಪರಮಾತ್ಮ. ಇನ್ನು ಅವ್ರಿಗೆಲ್ಲ ಅದಂಗೆ ಅನಿತ್ಯ ಅಂತ ಕೇಳ್ಬೋದು ನೀವು. ದೇವತೆಗಳು ನೋಡ್ರಿ, ಬ್ರಹ್ಮನಿಗೂ ಕೂಡ ಒಂದು ಕಾಲ ಇದೆ, ವಿಷ್ಣುವು ಕೂಡ ಒಂದು ಕಾಲ ಇದೆ, ಶಿವನಿಗೂ ಕೂಡ ಒಂದು ಕಾಲ ಇದೆ, ಪಾರ್ವತಿಯು ಕೂಡ ಒಂದು ಕಾಲ ಇದೆ. ನೋಡಿ, 4,38,000 ಏನೋ ಕಲಿಯುಗ, ಅದು ಡಬ್ಬಲ್ಲು ದ್ವಾಪರ ಯುಗ 32, 4,32,000 ಕಲಿಯುಗ, 8,64,000 ದ್ವಾಪರ, 12,96,000 ತ್ರೇತ್ರ, 17,28,000 ಏನೋ ಕೃತಯುಗ. ನೋಡಿ ಹೆಂಗಿದೆ ಬ್ರಹ್ಮನ ಕಾಲ, ಹೆಂಗಿರುತ್ತೆ ಅದಕ್ಕೆ ನಿತ್ಯವಾದ ಯಾವ ತಿಳ್ಕೊಳ್ಳೋದಕ್ಕೆ ಬಹಳ ಎಕ್ಸಾಂಪಲ್. ಇದು ಎರಡನ್ನೂ ಎಲ್ಲ ಸೇರಿಸಿದ್ರೆ ಏನಾಗುತ್ತೆ? ಎರಡನ್ನ ಎಲ್ಲ ಸೇರಿಸಿ ಎಷ್ಟೋ ಮೊತ್ತ ಬರುತ್ತೆ. ಅದಕ್ಕೆ ಸೇರಿಸಿ 1,000 ಸೇರಿಸಿದ್ರೆ ಬ್ರಹ್ಮನ ಒಂದು ಅಗಲು 4,32,000. ಅದಕ್ಕೆ ಡಬ್ಬಲ್ಲು, ಅದಕ್ಕೆ ತ್ರಿಬ್ಬಲ್ ತ್ರೈತ್ರಯುಗ, ಅದಕ್ಕೆ 4ರಷ್ಟು ಕೃತಯುಗ. ಬರ್ಕೋಬಹುದು, ಯಾರಾದ್ರೂ ಅಲ್ಲಿ ಬರ್ಕೊಳ್ಳೋರಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಇದೆಲ್ಲವನ್ನು ಸೇರಿಸಿ ಇಂಟು 1,000 ಹಾಕಿದ್ರೆ ಬ್ರಹ್ಮನಿಗೆ ಒಂದು ಅಗಲು, ಮತ್ತೆ ಆ ಅಗಲಿಗೆ ಇನ್ನೊಂದು ಸೇರಿಸಿದ್ರೆ ಒಂದು ರಾತ್ರಿ, ಅಂದ್ರೆ ಒಂದು ದಿನ. ಆ ಒಂದು ದಿನಕ್ಕೆ 100 ಸೇರಿಸಿದ್ರೆ ಬ್ರಹ್ಮನ ಒಂದು ಆಯುಷ್ಯು. ಇದು ಬ್ರಹ್ಮನ ಒಂದು ಆಯುಷ್ಯು. ಬ್ರಹ್ಮನಿಗೂ ಕೂಡ ಆಯುಷ್ಯು ಇದೆ ಅಲ್ವಾ? ಅಲ್ಲಿಗೆ ಇಷ್ಟು ಇದಾಯ್ತು. ಇಷ್ಟೆಲ್ಲಾ ಸೇರಿಸಿದ್ಮೇಲೆ ಮತ್ತೆ ವಿಷ್ಣುಗೂ ಕೂಡ ಆಯುಷ್ ಇದೆ, ಶಿವನಿಗೂ ಕೂಡ ಆಯುಷ್ ಇದೆ, ಪಾರ್ವತಿಗೂ ಕೂಡ ಶಕ್ತಿ ದೇವತೆ, ಅವಳಿಗೂ ಕೂಡ ಆಯುಷ್ ಇದೆ. ಇಷ್ಟು ಆಯುಷು ಇದ್ದು ಅದೆಲ್ಲ ಆದ್ಮೇಲೆ ಅವರು ಕೂಡ ಹೊರಟೋಗ್ತಾರೆ, ಇರಲ್ಲ, ಅವರು ಅನಿತ್ಯವಾಗಿರ್ತಕ್ಕಂಥವ್ರೆ ಅಲ್ವಾ? ಹಿಂಗೆ ಇಷ್ಟು ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿಗೆ ಅಷ್ಟು, ಇವಾಗ ಇಷ್ಟು ದಿನ ಆಯ್ತಲ್ಲ, ಬ್ರಹ್ಮನ ಇಷ್ಟು ಆಯುಷ್ ಇದೆಯಲ್ವಾ? ಈ ಎಲ್ಲಾ ಒಂದು ಇದು ಏನು, ಈ ಬ್ರಹ್ಮನ ಆಯುಷ್ ಆಯ್ತಲ್ವಾ? ಇದೆಲ್ಲಾ ಬ್ರಹ್ಮನ ಆಯುಷ್ ಒಂದು ದಿನ. ಯಾರಿಗೆ? ವಿಷ್ಣುವಿಗೆ. ನೋಡಿ, ಈ ಪೂರ್ತಿ ಬ್ರಹ್ಮನ ಆಯುಷ್ ಯಾರು ಲೆಕ್ಕ ಹಾಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಕ್ಲಾಸ್ ಹೇಳೋರು ಯಾರಾದ್ರು ಮಾಸ್ಟರ್ಸು ಕ್ಲಾಸ್ ಹೇಳೋವಾಗ ಇದೆಲ್ಲ ಸೇರಿಸಿದ್ರೆ ಬ್ರಹ್ಮಂದೆಲ್ಲ ಲೆಕ್ಕ ಹೇಳಿದ್ಮೇಲೆ ಇದು ವಿಷ್ಣುವಿಗೆ ಒಂದು ದಿನ. ಮತ್ತೆ ಒಂದು ದಿನಕ್ಕೆ 365 ಸೇರಿಸಿದ್ರೆ ಒಂದು ವರ್ಷ, 365ಕ್ಕೆ ಮತ್ತೆ 100 ಸೇರಿಸಿದ್ರೆ ಅವನಿಗೆ ವಿಷ್ಣುವಿನ ಒಂದು ಆಯುಷು ಅಲ್ವಾ? ವಿಷ್ಣುಗೂ ಆಯುಷ್ ಆಯ್ತು, 300 ವರ್ಷ ಆಯ್ತು. ವರ್ಷಕ್ಕೆ 100 ಸೇರಿಸಿದ್ರೆ ವಿಷ್ಣುವಿನ ಆಯುಷು ಈ ಆಯ್ತು, ವಿಷ್ಣುವಿಗೆ ಆಯುಷ್ ಆಯ್ತು. ಆ ವಿಷ್ಣುವಿನ ಆಯುಷ್ ಎಲ್ಲವೂ ಕೂಡ ಶಿವನಿಗೆ ಶ್ವಾಸ ತಗೊಂತಾನಲ್ಲ, ಒಂದು ಉಸಿರು ಬಿಡೋದು, ಒಂದು ಉಸಿರು ತಗೊಳ್ಳೋದು, ಒಂದು ಉಸಿರಿಗೆ ಸಮಾನ. ವಿಷ್ಣುವಿನ ಆಯುಷು ಒಂದು ಉಸಿರು ಕೌಂಟಿಂಗು ಅಲ್ವಾ? ಅಲ್ಲಿಗೆ 21,600 ಸಾರಿ ಉಸಿರಾಡ್ತೀವಿ ಅಂದ್ರೆ ಇದೆಲ್ಲವೂ ಸೇರಿದ್ರೆ ಅವನಿಗೆ 26,600 ಒಂದು ದಿನ. ಶಿವನಿಗೆ ಹಂಗೆ ಒಂದಿನ ಅಂದ್ರೆ ಇಂಟು 365, ಒಂದು ವರ್ಷ ಇಂಟು 100, ಅಲ್ಲಿಗೆ ಅದು ಶಿವನ ಆಯುಷು ಅಲ್ವಾ? ಮತ್ತೆ ಈ ಶಿವನ ಆಯುಷ್ ಎಲ್ಲವೂ ಎಷ್ಟಕ್ಕೆ ಸಮಾನ ಅಂತಂದ್ರೆ, ಆ ಪಾರ್ವತಿ ದೇವಿ ಅಥವಾ ದೇವಿ ಜಗನ್ಮಾತೆ, ಆ ಜಗನ್ಮಾತೆ ಒಂದು ಕಣ್ಣು ರೆಪ್ಪೆಯನ್ನ ಮುಚ್ಚಿ ತೆಗೆಯುವಷ್ಟು, ಒಂದು ಕಣ್ಣು ರೆಪ್ಪೆ ಮುಚ್ಚಿ ತೆಗೆದ್ರೆ ಅಷ್ಟು ಸಮಯ ಆ ಜಗನ್ಮಾತೆ ಆಯುಷು ಅಲ್ವಾ? ನೋಡಿ, ಇವ್ರಿಗೆಲ್ಲರಿಗೂ ಅಲ್ಲಿಗೆ ಇದು ಏನು, ಯಾಕೆ ಇದು ಹೇಳಿದ್ರು ಅಂದ್ರೆ ಇದಕ್ಕೆ ಆಯುಷ್ ಇದೆ. ಅವ್ರು ಕೂಡ ಬ್ರಹ್ಮ, ವಿಷ್ಣು, ಮಹೇಶ್ವರ ದೇವತೆಗಳು ಕೂಡ ಆಯುಷ್ ಇದೆ, ಅವ್ರಿಗೂ ಕೂಡ ಆಯುಷ್ ಇದೆ ಅಂದ್ರೆ ಅಲ್ಲಿಗೆ ಇಷ್ಟೆಲ್ಲ ಆಗೋದ್ಮೇಲೆ ಅವರು ಲಯ ಆಗೋಗ್ಬಿಡ್ತಾರೆ. ಆದ್ರೆ ಸೃಷ್ಟಿಕರ್ತನಿಗೆ ಆಯುಷು ಇಲ್ಲ, ಅವನಿಗೆ ಆಯುಷ್ ಇಲ್ಲ ಅವನಿಗೆ.
ಹುಟ್ಟು ಇಲ್ಲ, ಸಾವು ಇಲ್ಲ ಅವನಿಗೆ ಅಲ್ವಾ. ಜನನ ಮರಣ ಇಲ್ಲದವನು, ಅವನೇ ನಿತ್ಯವಾದದ್ದು, ಅದೇ ಆತ್ಮ. ಆತ್ಮ ಮತ್ತೆ ಅವನು ಯಾರು? ಸಾಕ್ಷಾತ್ ಭಗವಂತನೇ ಆತ್ಮ ನಮ್ಮಲ್ಲಿ. ಇದನ್ನ ನಮ್ಗೆ ಅರಿವು ಬರುತ್ತೆ ನಮ್ಮಲ್ಲಿ. ಏನು? ನಿತ್ಯ ಅನಿತ್ಯ ವಿವೇಕ ವಿಚಾರ. ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ ಹೇಳಿದ್ನಲ್ಲ ಇವಾಗ. ಅಂದ್ರೆ ಆ ಜಗತ್ಕರ್ತ ಅಥವಾ ಜಗದೀಶ್ವರ ಅಥವಾ ಪರಬ್ರಹ್ಮ ಅಥವಾ ಪರಶಿವ ಪರಮಾತ್ಮ ಭಗವಂತ ಸೃಷ್ಟಿಸ್ತಕ್ಕಂಥ ಪ್ರತಿಯೊಂದು ವಸ್ತುವು ಲಯವೇ, ಅದು ಅನಿತ್ಯ. ಅವನು ಮಾತ್ರನೇ ಸತ್ಯ. ನಿತ್ಯ ಅಂದ್ರೆ ಅವನು ಮಾತ್ರನೇ ನಿತ್ಯ ಇರ್ತಕ್ಕಂಥವನು. ನಿತ್ಯ ಅನಿತ್ಯ ವಿವೇಕ ವಿಚಾರ ಅಂದ್ರೆ ಈ ಈ ಈ ಒಂದು ವಿವೇಕ, ಈ ತಿಳುವಳಿಕೆಯನ್ನ ವಿಚಾರ ಮಾಡ್ಕೊಂತೀವಿ ನಾವು ಯಾವಾಗ? ಧ್ಯಾನ ಮಾಡಿದಾಗ, ವಿಶ್ವಮಯ ಪ್ರಾಣಶಕ್ತಿ ನಮ್ಮಲ್ಲಿ ಬಂದಾಗ, ಇವೆಲ್ಲವನ್ನು ತಿಳ್ಕೊಂಡಾಗ ಆ ವಿವೇಕ ಒಂದು ವಿಚಾರ ನಮ್ಗೆ ಬರುತ್ತದೆ. ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ನಿತ್ಯ ಅನಿತ್ಯ ವಿವೇಕ ವಿಚಾರ. ಜಾಪ್ಯ ಸಮೇತ ಸಮಾಧಿ. ಜಾಪ್ಯ ಅಂತಂದ್ರೆ ಜಪ ಮಾಡೋದು. ಜಾಪ್ಯ ಸಮೇತ ಸಮಾಧಿ ಅಂದ್ರೆ ಮಾಡಿದ್ದೇ ಮಾಡ್ತಾ ಇರೋದು. ಜಾಪ್ಯ ಅಂದ್ರೆ ಅದನ್ನೇ, ಧ್ಯಾನನೇ ಮಾಡಿದ್ದೇ ಮಾಡ್ತಾ ಇರೋದು. ಜಾಪ್ಯ ಸಮೇತ ಸಮಾಧಿ. ಆಗ ನೀನು ಸಮಾಧಿಗೆ ಹೋಗ್ತೀಯ. ಸಮಾಧಿ ಅಂದ್ರೆ ಸಮಾಧಾನ ಅಂದ್ರೇನು? ಎಲ್ಲವೂ ಒಂದೇ ಅನ್ನೋ ಭಾವನೆ ಬರ್ತೀಯ. ಸಕಲ ಚರಾಚರ ಸೃಷ್ಟಿಲಿರ್ತಕ್ಕಂಥದ್ದು ಎಲ್ಲವೂ ಭಗವಂತನೇ. ಇದು ಸಮಾಧಾನ. ಸಮಾಧಿಯಿಂದ ಎಲ್ಗೋ ಹೊರಟೋಗ್ತೀವಿ ಅಂತಲ್ಲ. ಸಮಾಧಾನ. ಕಲ್ಲು ನೀನು, ಏನೂ ಅಲ್ಲ. ಒಳ್ಳೆಯದೂ ಇಲ್ಲ, ಕೆಟ್ಟದ್ದೂ ಇಲ್ಲ, ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ, ದುಃಖನೂ ಇಲ್ಲ, ಸುಖನೂ ಇಲ್ಲ, ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ತೆಗೆದು ಪಾಪಮು ತೀರದು ಪುಣ್ಯಮು, ನಗೆ ಕಾಲಮು ನಾಟಕಮು, ಪುಟುಟಯು ನಿಜಮು ಪೌಟಯು ನಿಜಮು ಅಲ್ವಾ. ಎಲ್ಲ ಏನು ಇಲ್ಲ. ಇದೆಲ್ಲ ಈ ಒಂದು ಸಮಾಧಾನಕ್ಕೆ ಬರ್ತೀವಿ ನಾವು. ಜಾಪ್ಯ ಸಮೇತ ಸಮಾಧಿ. ಕುರುವದಾನಂ ಮಹಾವದಾನಂ ಅಂದ್ರೆ ಇದನ್ನೇ. ಕುರುವದಾನಂ ಅಂದ್ರೆ ಓದೋದು, ಮಹಾವದಾನಂ ಅಂದ್ರೆ ಇನ್ನೂ ಹೆಚ್ಚು ಓದೋದು, PhD ಓದೋದು. ಕುರುವದಾನಂ ಮಹಾವದಾನಂ ಅಂದ್ರೆ ಇದನ್ನೇ ಮಾಡಿದ್ದನ್ನೇ ಮಾಡ್ಬೇಕು. ಧ್ಯಾನವನ್ನ ಮಾಡಿದ್ದೇ ಮಾಡಿ. ಪತ್ರಿಜಿ ಹೇಳ್ತಾರೆ, ಧ್ಯಾನಮು. ಕುರುವದಾನಂ ಮಹಾವದಾನಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸನ್ಪ್ರಾಪ್ತೆ ಸನ್ನಿಧಿ ಕಾಲೆ ಅಂದ್ರೆ ನಿನಗೆ ಸನ್ಪ್ರಾಪ್ತೆ, ಸನ್ನಿಧಿ, ಮೋಕ್ಷ. ಸನ್ಪ್ರಾಪ್ತೆ ಸನ್ನಿಧಿ ಕಾಲೆ ನಹಿ ರಕ್ಷ ಡುಹುರಂಕರಣೆ ಅಲ್ವಾ. ಈ ಸನ್ನಿಧಿ ಕಾಲ ಏನ್ ಬರುತ್ತೆ ಯಾವಾಗ? ನಹಿ ರಕ್ಷೆ ಡುಹುರಂಕರಣೆ. ಇಲ್ಲಿ ಡುಹುರಂಕರಣೆ ಅಂದ್ರೆ ವ್ಯಾಕರಣ ಕಲ್ತಿನೋನು, ಪಂಡಿತ. ಆ ವ್ಯಾಕರಣ ನಿನಗೆ ಏನು ಕೆಲಸ ಮಾಡಲ್ಲ. ಇದು ಸನ್ನಿಧಿ ಕಾಲೆ, ಸಾಯುವ ಕಾಲದಲ್ಲಿ ನಿನಗೆ ವ್ಯಾಕರಣ ಕಟ್ಟಿದ್ದೀನಿ, ನಾನು ಪಂಡಿತ ಆಗಿದ್ದೀನಿ, ಎಲ್ಲ ವಿಚಾರ ತಿಳಿದಿದ್ದೀನಿ ಅಂದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಧ್ಯಾನ ಮಾಡಿ ಸಮಾಧಾನ ಸ್ಥಿತಿಗೆ ಬಂದರೆ ಮಾತ್ರ ನೀನು ಸಹಸ್ರಾಸ್ತ್ರದಲ್ಲಿ ಇರ್ತೀಯ. ಮತ್ತೆ ಇದಿಲ್ಲ ಅಂತಂದ್ರೆ ಡುಹುರಂಕರಣ ಅಂದ್ರೇನು? ಮೂಲಾಧಾರ, ಸ್ವಾಧಿಷ್ಠಾನ, ಅನಾಹತದಲ್ಲಿರ್ತಕ್ಕಂಥವ್ರು ಯಾರು? ವ್ಯಾಕರಣ ಪಂಡಿತರು ಹೇಳ್ತಾರೆ. ಅವರು ಏನ್ ಪಂಡಿತರು? ಅವ್ರು ಬರೇ ಪಂಡಿತರು. ಮಣಿಪುರಕದಲ್ಲಿರೋರು, ಮಣಿಪುರಕದಲ್ಲಿರ್ತಕ್ಕಂಥವ್ರು ಡುಹುರಂಕರಣೆ ವ್ಯಾಕರಣ ಹೇಳ್ತಾ ಇರ್ತಾರೆ, ಪಂಡಿತ ಹೇಳ್ತಾ ಇರ್ತಾರೆ, ಭಗವದ್ಗೀತೆ ಹೇಳ್ತಾ ಇರ್ತಾರೆ, ರಾಮಾಯಣ ಹೇಳ್ತಾ ಇರ್ತಾರೆ, ಹರಿಕತೆ ಹೇಳ್ತಾ ಇರ್ತಾರೆ. ಎಲ್ಲಾ ವಿಚಾರಗಳು ಗೊತ್ತಿರುತ್ತೆ ಅವ್ರಿಗೆ, ಬಹಳ ವಿಚಾರ ಗೊತ್ತಿರುತ್ತೆ. ಅವರು ಡುಹುರಂಕರಣೆ ಎಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಧ್ಯಾನ ಇರಲ್ಲ, ಆಚರಣೆ ಇರುವುದಿಲ್ಲ. ಅವ್ರೆಲ್ಲಿರ್ತಾರೆ? ಮಣಿಪೂರಕ ಚಕ್ರದಲ್ಲಿ ಇರ್ತಾರೆ ಅವರು. ಪೂರಕ ಮಣಿ, ಒಳಗಡೆ ಟೊಳ್ಳು, ಮೇಲೆ ಮಣಿ. ಮೇಲೆ ಚೆನ್ನಾಗಿದೆ ಮಣಿ, ಆದ್ರೆ ಒಳಗಡೆ ಟೊಳ್ಳಿರುತ್ತೆ ಅಲ್ವಾ. ಆ ರೀತಿಯಾಗಿ ಆ ಮಣಿಪೂರಕದಲ್ಲೇ ಇರ್ತಾರ ಅವರು. ಡುಹುರಂಕರಣೆ ನಹಿ ರಕ್ಷ ಡುಹುರಂಕರಣೆ.
ಯಾರು ನಮ್ಮನ್ನ ರಕ್ಷಣೆ ಮಾಡಲ್ಲ. ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಾವು ಧ್ಯಾನ ಮಾಡಿದಾಗ ನಾವು ಪಡ್ಕೊಂಡಂತಹ ಜ್ಞಾನ ಮಾತ್ರ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಮತ್ತೆ ಅವ್ರೇನಾಗ್ತಾರೆ ಇವಾಗ ಅಲ್ಲಿ ನೋಡ್ರಿ, ಸಹಸ್ರಾಸ್ತ್ರ ಸ್ಥಿತಿಯಿಂದ ಕೆಳಗಡೆ ಇರ್ತಕ್ಕಂಥವ್ರೆಲ್ಲರೂ ಸಹಸ್ರಾಸ್ತ್ರ ಚಕ್ರ ಅಲ್ಲ, ಅದು ಸಹಸ್ರಾಸ್ತ್ರ, ಸಹಸ್ರ ಸ್ಥಿತಿ, ಇದು ಇದೆಲ್ಲವೂ ಚಕ್ರಗಳು. ಇವೆಲ್ಲನೂ ಚಕ್ರ ಅಂತಂದ್ರೆ ಹೋಗೋದು ಬರೋದು ತಿರುಗೋದು. ಚಕ್ರ ಅಂದ್ರೆ ಈ ಸಹಸ್ರಾಸ್ತ್ರ ಸ್ಥಿತಿಗೆ ದಾಟದೆ ಹೊರತು ನೀನು ಪುನರಪಿ ಜನನಂ ಪುನರಪಿ ಮರಣಂ ಇದು ಆಗ್ತಾನೆ ಇರ್ಬೇಕು ಅಲ್ವಾ. ಇದು ಬರ್ತಾನೆ ಇರ್ಬೇಕು, ಹೋಗ್ತಾನೆ ಇರ್ಬೇಕು, ಬರ್ತಾನೆ ಇರ್ಬೇಕು, ಹೋಗ್ತಾನೆ ಇರ್ಬೇಕು. ಅದಕ್ಕೆ ಶಂಕರಾಚಾರ್ಯ ಏನ್ ಹೇಳ್ತಾರೆ, ಈ ಬರುವುದು ಹೋಗುವುದು ನಿಲ್ಸೋವರ್ಗು ನೀನು ಸನ್ನಿಧ ಕಾಲ ನಿನಗೆ ಮೋಕ್ಷ ಸಿಗೋದಿಲ್ಲ ಅಲ್ವಾ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ತಾರೆ ಕೃಪಯಾ ಪಾರೇ ಪಾಹಿ ಮುರಾರೇ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಧಿ ಕಾಲೇ ನಹಿ ರಕ್ಷಾ ದುಹುರಂಕರಣೆ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ. ಪುನರಪಿ ಜನನಂ ಇದನ್ನ ಹೇಳ್ತಾರೆ ಶಂಕರಾಚಾರ್ಯರು. ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಹೇಳ್ದಲ್ಲ ಇವಾಗ, 6 ಚಕ್ರ ಇರ್ತೀವಲ್ವಾ. ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟೋದು ಸಾಯುವುದು, ಹುಟ್ಟೋದು ಸಾಯುವುದು. ಪುನರಪಿ ಜನನಿ ಜಠರೇ ಶಯನಂ, ಅದೇ ತಾಯಿಯ ಗರ್ಭದಲ್ಲಿ ಹುಟ್ಟುವುದು. ಜಠರಿ ಜನನಿ ಜಠರೇ ಶಯನಂ, ಅದೇ ತಾಯಿಯ ಗರ್ಭದಲ್ಲಿ ಹುಟ್ಟುವುದು. ಯಾವುದೋ ಒಂದು ತಾಯಿ ಗರ್ಭ ಬೇಕೇ ಬೇಕು ನಾವು ಹುಟ್ಟಬೇಕಾದ್ರೆ. ಮತ್ತೆ ಹುಟ್ಟೋದು ಸಾಯೋದು ಅದೇ ತಾಯಿ ಗರ್ಭದಲ್ಲಿ ಜನಿಸುವುದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ತಾರೆ. ಈ ಇಹ ಸಂಸಾರದಲ್ಲಿ, ಇಹ ಅಂದ್ರೆ ಈ ಇಲ್ಲಿ ಇರ್ತಕ್ಕಂಥದ್ದು, ಈ ಭೂಲೋಕ, ಈಗ ಇಲ್ಲಿರ್ತಕ್ಕಂಥದ್ದು, ನಾವು ಇಲ್ಲಿ ಕಣ್ಣಿಗೆ ಕಾಣಿಸ್ತಕ್ಕಂಥ ಲೋಕ, ಇಹಲೋಕ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ, ಈ ಸಂಸಾರ ಇಹ ಬಹಳ ಕಷ್ಟ. ಬಹುದುಸ್ತಾರೆ ಕೃಪಯ ಪಾರೇ ಪಾಹಿ ಮುರಾರೆ, ಅಪ್ಪ ನನಗೆ ಹುಟ್ಟೋದು ಸಾಯೋದು ಮತ್ತೆ ಅದೇ ತಾಯಿ ಗರ್ಭದಲ್ಲಿ ಜನಿಸೋದು ಇದು ಬೇಡಪ್ಪ ಅಂತ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು, ಬೇಡ್ಕೊಂತ ಇದ್ದಾರೆ. ಪುನರಪಿ ಜನನಂ ಬೇಡ, ಪುನರಪಿ ಮರಣಂ ಬೇಡ, ತಾಯಿ ಗರ್ಭದಲ್ಲಿ ಹುಟ್ಟೋದು ಬೇಡ. ಈಗ ಸಂಸಾರೆ, ಈ ಸಂಸಾರ ಬಹಳ ಕಷ್ಟ. ಸಂಸಾರ ಅಂದ್ರೇನೆ ಕಷ್ಟ. ಸಂಸಾರ ಸಾಗರ ಅಲ್ವಾ, ಸಾಗರದಲ್ಲಾದ್ರೂ ಈಜಬಹುದು, ಸಂಸಾರದಲ್ಲಿ ಈಜಕ್ಕಾಗಲ್ಲ ಅಂತಾರೆ. ಇಲ್ಲಿ ಇದ್ದೀವಿ ಅಂದ್ರಲ್ಲ, ಇದ್ರ ಅರ್ಥ ಏನು ಗೊತ್ತಾ, ಭೂಲೋಕದಲ್ಲಿ ಇದ್ದೀವಿ ಅಂತಂದ್ರೆ ನಾವು ಸಂಸಾರದಲ್ಲಿ ಇದ್ದೀವಿ, ಕಷ್ಟದಲ್ಲಿ ಇದ್ದೀವಿ ಅಂತಾನೆ ಲೆಕ್ಕ, ಪ್ರಾಬ್ಲಮ್ ಅಲ್ಲಿ ಇದ್ದೀವಿ ಅಂತಾನೆ ಲೆಕ್ಕ. ಇಲ್ದ ಇದ್ರೆ ಈ ಭೂಲೋಕಕ್ಕೆ ಬರಲ್ಲ ನಾವು. ನಮ್ಗೇನೋ ಸಮಸ್ಯೆ ಇಲ್ಲ ಅಂದ್ರೆ, ಇಲ್ಲಿ ಕಲಿಯೋದಿಲ್ಲ ಅಂದ್ರೆ ಭೂಲೋಕಕ್ಕೆ ಬರಲ್ಲ. ಕಲಿಯೋದಿಕ್ಕೆ ಭೂಲೋಕಕ್ಕೆ ಬರಬೇಕು. ಇಹ ಸಂಸಾರೇ ಬಹು ದುಸ್ತಾರೆ, ಬಹಳ ಕಷ್ಟನಪ್ಪ. ಪಾಹಿ 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 ಮುರಾರೆ, ಕಾಪಾಡು ತಂದೆ ಕಾಪಾಡು ತಂದೆ ಕಾಪಾಡು ತಂದೆ ಅಂತ ಅವರು ಶಿವನನ್ನು ಬೇಡ್ಕೊಂತ ಇದ್ದಾರೆ. ವಿಷ್ಣುವನ್ನ ಅಂದ್ರೆ ಬೇಡ್ಕೊಳ್ಳೋದು ಅಂತಂದ್ರೆ ಆತ್ಮಕ್ಕೆ ಮರೆ ಹೋಗ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳಿದ್ರು ಆತ್ಮನೇ, ಮುರಾರಿ ಅಂದ್ರೂ ಆತ್ಮ. ಅಂದರಿಕಿ ಶ್ರೀಹರೇ ಅಂತರಾತ್ಮ ಅಂತ ಹೇಳಿದ್ದಾರೆ ಅನ್ನಮಯಾಚಾರ್ಯರು ಅಲ್ವಾ. ಅಂತ ಒಕ್ಕಟೆ ಬ್ರಹ್ಮಮೊಕ್ಕಟೆ పరబ్రహ్మమొక్కటే అందులో జంతుకులం అంత ఒక్కటే ఈయన అధికములు ఎందును లేవు అందరికి ಶ್ರೀಹರೇ ಅಂತರಾತ್ಮ ಅನ್ನಮಯಾಚಾರ್ಯರು ಹೇಳಿದ್ದಾರೆ ಅಲ್ವಾ. ಅದನ್ನೇ ಶಂಕರಾಚಾರ್ಯ ಏನ್ ಹೇಳಿದ್ರೆ, ಈ ಹುಟ್ಟು ಸಾವುಗಳ ಚಕ್ರದಿಂದ ನಾನು ಹೊರಬರ್ಬೇಕಪ್ಪ, ಹುಟ್ಟು ಸಾವು ಚಕ್ರದಿಂದ ಹೊರ ಬಂದ್ರೆ ಮಾತ್ರ ನನಗೆ ಮುಕ್ತಿ ಸಿಗೋದು ಅಂತ. ಹುಟ್ಟು ಸಾವುಗಳ ಚಕ್ರದಿಂದ ಬರೋದ್ರಿಂದನೇ ಪ್ರಾಣಾಯಾಮ, ಪ್ರತ್ಯಾಹಾರ, ನಿತ್ಯ ನಿತ್ಯ ವಿವೇಕ ವಿಚಾರ ಇವನ್ನ ನಾವು ಕಡಿಮೆ ಮಾಡಿಕೊಂಡು ಬಹುದುಸ್ತಾರೆ ಅಂತಂದ್ರೆ ಅಲ್ಲಿಗೆ ಮುಕ್ತಿ ಸ್ಥಿತಿ ಅಂದ್ರೆ ಇದನ್ನೇ ನಾವೇನು ಈ ನಿರ್ವಾಣ ಸ್ಥಿತಿಯನ್ನೇ ಮುಕ್ತಿ ಸ್ಥಿತಿಯನ್ನೇ ಅಲ್ಲಿ ಮುಕ್ತಿ ಅಂತೀವಿ, ಮೋಕ್ಷ ಅಂತೀವಿ, ಅಥವಾ ನಿರ್ವಾಣ ಸ್ಥಿತಿ ಅಂತ ಕೂಡ ಅಂತೀವಿ ಅಲ್ವಾ. ಮತ್ತೆ ಅದೇ ಇದು ಸತ್ತೋದಾಗ ಸಿಕ್ಕೋದಲ್ಲ, ಮತ್ತೆ ಇದು ನಮ್ಗೆ ಬದುಕಿದ್ದಾಗ್ಲೇನೆ ತಿಳ್ಕೊಬೇಕು ನಾವು ಅಲ್ವಾ. ಈ ತಿಳ್ಕೊಬೇಕು ಅಂತಂದ್ರೆ ಸಾಧನೆ ಜಾಸ್ತಿ ಮಾಡ್ಬೇಕು
ಅದನ್ನೇ ಅವ್ರನ್ನೇ ಈ ಸಾಧನೆ ಮಾಡಿ ಎಲ್ಲವನ್ನು ಇದ್ ಮಾಡಿದವ್ರನ್ನೇ ಮುಮುಕ್ಷು ಕೂಡ ಅಂತಾರೆ. ಏನು ಮುಮುಕ್ಷು ಅಂದ್ರೆ ಮುಕ್ತಿಯನ್ನ ಪಡೆದುಕೊಳ್ಳುವುದಕ್ಕೆ ಆಕಾಂಕ್ಷೆ ಇರುವವರು ಮುಮುಕ್ಷು ಅಂತಂದ್ರೆ. ಈ ಪ್ರಯತ್ನ ಮಾಡ್ತಾ ಇರ್ತಾರಲ್ಲ, ಈ ಧ್ಯಾನ ಪ್ರಯತ್ನ ಮಾಡ್ತಾ ಇರ್ತಾರಲ್ವಾ, ಧ್ಯಾನ ಮಾಡ್ತಾ ಇರ್ತಕ್ಕಂಥವ್ರು ನಾವು ಮೋಕ್ಷ ಬೇಕು ಅಂತ ಅಂದ್ಕೊಂತ ಇರ್ತಾರಲ್ಲ, ಅವ್ರನ್ನೇ ಮುಮುಕ್ಷು ಕೂಡ ಅಂತಾರೆ. ಅಂದ್ರೆ ಅಂತಹ ಮುಕ್ತಿಗೆ ಪ್ರಯತ್ನ ತಮ್ಮ ಸಾಧನೆ ತೀವ್ರವಾಗಿ ಮಾಡ್ಬೇಕು ಅಲ್ವಾ. ಇಲ್ಲಿ ಬದುಕಿದ್ದಾಗ್ಲೇನೆ ಮುಕ್ತಿ ಸ್ಥಿತಿ ಹೊಂದ್ಬೇಕು ಅಂದ್ರೆ ಇಲ್ಲಿ ಶಂಕರಾಚಾರ್ಯ ಹೇಳಿದ್ದಾರೆ, ಇಲ್ಲಿ ತೀವ್ರ ಧ್ಯಾನ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಅಂತಹ ಮುಕ್ತಿ ಕೇಳ್ಕೊಂತಕ್ಕಂಥವ್ರು, ಆಸೆ ಇರ್ತಕ್ಕಂಥವ್ರು ಅಂತ ಸ್ಥಿತಿಗೆ ತಲುಪಬೇಕಾದ್ರೆ ಅಲ್ಲಿ ಬ್ರಹ್ಮರ್ಷಿ ಪತ್ರಿಜಿ ಹೇಳಿರ್ತಕ್ಕಂಥ ಶ್ವಾಸಮೀದ ಧ್ಯಾಸ, ಉಸಿರಾಟದ ಮೇಲೆ ಗಮನ ಕೊಟ್ಟು ನಾವು ಧ್ಯಾನವನ್ನ ಮಾಡಬೇಕು. ಅದಕ್ಕೆ ಈ ಮೋಕ್ಷ ಹೊಂದಬೇಕು ಅಂತಂದ್ರೆ ಈ ಉಸಿರಾಟದ ಮೇಲೆ ಗಮನವನ್ನು ಧ್ಯಾನ ಕೊಟ್ಟು ಉಸಿರಾಟದ ಮೇಲೆ ಮಾತ್ರನೇ ಗಮನ ಕೊಡಬೇಕು. ಪತ್ರಿಜಿಯವ್ರು ಮೊನ್ನೆ ಹೇಳಿದ್ದಾರೆ, ಮೊನ್ನೆ ವಿದ್ಯೆ ಕಳಿಸಿದ್ದಾರೆ. ಪತ್ರಿಜಿಯವ್ರು ಏನ್ ಹೇಳಿದ್ದಾರೆ ಇಲ್ಲಿ ಅಂದ್ರೆ, ಸಂಗೀತ ಅವರೇ ಪತ್ರಿಜಿ ಹೇಳಿದ್ದಾರೆ, ಇನ್ನು ನನ್ನ ಮೊಬೈಲಲ್ಲಿ ಇದೆ, ಆಮೇಲೆ ಬೇಕಾದ್ರೆ ಪತ್ರಿಜಿ ಏನ್ ಹೇಳಿದ್ದಾರೆ, ನಾನು ಸಂಗೀತ ನುಡಿಸುವಾಗ ನಿಮ್ಗೆ ಬರೋ ಎನರ್ಜಿ ಬೇರೆ, ಅದನ್ನ ಕಾಪಿ ಹಾಕೊಂಡಾಗ ಏನು ಬರಲ್ಲ ಅಂತ ಹೇಳಿದ್ದಾರೆ. ನಾನು ಯೋಗೀಶ್ವರ, ಪತ್ರಿಜಿ ಹೇಳಿದ್ದಾರೆ, ನಾನು ಯೋಗೀಶ್ವರ, ನಾನು ಫ್ಲೂಟ್ ನುಡ್ಸೋವಾಗ ನಿಮ್ಗೆ ಬರ್ತಕ್ಕಂಥ ವೈಬ್ರೇಷನ್ಸ್ ಬೇರೆ, ಅವ್ರು ಸಾಕ್ಷಾತ್ ಪರಮಾತ್ಮ, ಅವರು ಕೃಷ್ಣನ ಅಂಶ. ನಾನು ನುಡ್ಸೋದು ಬೇರೆ, ಅದು ಕಾಪಿ ಹಾಕೊಂಡು ಮಾಡಿದ್ರೆ ನಿಮ್ಗೆ ಏನೂ ಆಗಲ್ಲ, ಅದ್ರಾಗಲ್ಲ ಅಂತ ಹೇಳಿದ್ದಾರೆ, ನಷ್ಟ ಆಗುತ್ತೆ. ಮತ್ತೆ ಮಾತುಗಳು ಹೇಳಿದ್ರು ಕೂಡ ನಷ್ಟ ಅಂತ ಹೇಳಿದ್ದಾರೆ ಪತ್ರಿಜಿ ಹೇಳಿರೋದನ್ನ ಹೇಳ್ತಾ ಇದ್ದೀನಿ, ನಾನೇನು ಹೇಳ್ತಾ ಇಲ್ಲ. ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಅವರು, ನಾನು ಮಾತುಗಳು ಕೂಡ ಮಾತುಗಳಿದ್ರು ಕೂಡ ಆಲೋಚನೆ ಬರ್ತಾ ಇರುತ್ತೆ ಅಂತಂದ್ರೆ ಗೈಡಿಂಗು ಮ್ಯೂಸಿಕ್ಕು ಅವಶ್ಯಕತೆ ಇಲ್ಲ ಅಂತ ಪತ್ರಿಜಿ. ಮ್ಯೂಸಿಕ್ ಅಂದ್ರೆ ಪತ್ರಿಜಿ ಅವರ ಸಮ್ಮುಖದಲ್ಲಿ ಧ್ಯಾನ ಮಾಡಿದಾಗ ಎನರ್ಜಿ ಬರುತ್ತೆ ಅಂತ ಪತ್ರಿಜಿನ ಹೇಳಿದ್ದಾರೆ. ನಾನು ಯೋಗೀಶ್ವರ, ನಾನು ನುಡ್ಸೋದು ಬೇರೆ, ಅದನ್ನ ಕಾಪಿ ಹಾಕೊಂಡು ಮಾಡಿದ್ರೆ ಬೇರೆ, ಅದೇನು ಬರಲ್ಲ ಅಂತ ಹೇಳಿದ್ದಾರೆ. ಅದು ಮಾತುಗಳು ಕೂಡ ಅವಶ್ಯಕತೆ ಇಲ್ಲ ಅಂತಂದ್ರೆ ಅಲ್ಲಿಗೆ ಉಸಿರಾಟದ ಮೇಲೇನೆ ಗಮನ ಕೊಟ್ಟು ಧ್ಯಾನವನ್ನ ಮಾಡ್ಬೇಕು ನಾವು. ಆಗ ಮಾತ್ರ ನಮ್ಗೆ ಮುಕ್ತಿ ಅನ್ನುವಂತಕ್ಕಂಥ ಒಂದು ಶಕ್ತಿ ಬರುತ್ತೆ. ಇದು ಶಂಕರಾಚಾರ್ಯ ಹೇಳಿರೋದು. ಮತ್ತೆ ನನಗೆ ನಾಳೆ ಇನ್ನೂ ಇದೆ ಸಾಧನಾ ಚತುಷ್ಟಯ ಅಂತ, ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಮಸ್ತು ಅನಿತಾ ಮೇಡಮ್ ಅವರು ಕೂಡ ಎಲ್ಲರೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಇನ್ನ ಟೈಮ್ ಇದೆ ಸರ್, ಇನ್ನ ಒಂದು 10 ನಿಮಿಷ ಹೇಳ್ತಿದ್ರೆ. ಆಯ್ತಮ್ಮ, ಹೇಳ್ತೀನಿ. ಆಯ್ತು 10 ನಿಮಿಷ ಇದೆಯಾ? ಓಕೆ. ಇವಾಗ ಶಂಕರಾಚಾರ್ಯರದು ಇನ್ನೊಂದು ಶ್ಲೋಕ ತಿಳ್ಕೊಳ್ಳೋಣ. ಜಟಿಲೋ ಮುಂಡೀಲಿಂಚಿತ ಕೇಶಂ, ಜಟಿಲೋ ಮುಂಡೀಲಿಂಚಿತ ಕೇಶಂ, ಕಾಷಾಯಾಂಬರ ಬಹುಕೃತ ವೇಷಂ, ಕಾಷಾಯಾಂಬರ ಬಹುಕೃತ ವೇಷಂ, ಪಶ್ಯನ ಪಶ್ಯತಿ ಪಶ್ಯತಿ ಮೂಢೋ, ಪಶ್ಯನಪಿ ಚ ನ ಪಶ್ಯತಿ ಮೂಢೋ, ಭಜ ಗೋವಿಂದಂ ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ, ಸಂಪ್ರಾಪ್ತೆ ಸನ್ನಿಧಿ ಕಾಲೇ ನಹಿ ನಹಿ ರಕ್ಷಾ ದುಗುರಂಕರಣೆ, ಭಜ ಗೋವಿಂದಂ ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಜಟಿಲೋ ಮುಂಡಿ ಲಿಂಚಿತ ಕೇಶಂ. ಪತ್ರಿಜಿ ಏನ್ ಹೇಳಿದ್ದಾರೆ, 18 ಸೂತ್ರಗಳಲ್ಲಿ ಪತ್ರಿಜಿಯವರು ನಮ್ಮ ಪಿರಮಿಡ್ ಮಾಸ್ಟರ್ಸು ವಿಶೇಷವಾಗಿ ಅಲಂಕಾರ ಮಾಡ್ಕೋಬಾರ್ದು. ನೀನ್ ಇನ್ನ ವಿಶೇಷವಾಗಿ ಅಲಂಕಾರ ಮಾಡ್ಕೊಂತ ಇದ್ದೀಯ ಅಂದ್ರೆ ದೇಹದ ಮೇಲೆ ಮೋಹ ಇದೆ ನಿನಗೆ ಅಂತ ಅರ್ಥ. ಬಟ್ಟೆ ನೋಡ್ಕೊಳ್ಳೋದು, ಮೈನಿಗೆ ಒಳ್ಳೆ ಬಟ್ಟೆ ಹಾಕೋಬೇಕು, ಫೇಸ್ ಪೌಡರ್ ಹಾಕೋಬೇಕು, ಲಿಪ್ಸ್ಟಿಕ್ ಹಾಕೋಬೇಕು, ಚೆನ್ನಾಗಿರ್ಬೇಕು, ಎರಡೈ ಮಾಡ್ಕೋಬೇಕು ಅಂತ ಅನ್ಕೊಂತ ಇದ್ದೀಯಾ ಅಂದ್ರೆ ನೀನು ದೇಹದ ಮೇಲೆ ಮೋಹ ಇದೆ ಇನ್ನ ನಿನಗೆ. ದೇಹ ಮೋಹನೇ ಹೋಗಿಲ್ಲ, ನೀನ್ ಪಿರಮಿಡ್ ಮಾಸ್ಟರ್ ಹೆಂಗಾಗ್ತೀಯ ಮತ್ತೆ ಅಲ್ವಾ? ಅದೇ ಪತ್ರಿಜಿ ಹೇಳಿದ್ದಾರೆ, ಒಬ್ಬ ಪಿರಮಿಡ್ ಮಾಸ್ಟರ್ ಬಂದವನೇ ಅಂದ್ರೆ ಅವನ್ ನೋಡಿ ಯಾರು ಗುರ್ತಿಡಿಬಾರದು, ಪಿರಮಿಡ್ ಮಾಸ್ಟರ್ ಅಂತ ಹಂಗಿರ್ಬೇಕು ಅಂತ ಹೇಳಿದ್ದಾರೆ ಪತ್ರಿಜಿ ಹೇಳಿರೋದು ಹೇಳ್ತಾ ಇದ್ದೀನಿ ನಾನು. 18 ಸೂತ್ರಗಳಲ್ಲಿ ಒಂದು, ವಿಶೇಷವಾದ ಅಲಂಕಾರ ಮಾಡ್ಕೋಬಾರ್ದು, ಪಿರಮಿಡ್ ಮಾಸ್ಟರ್ ಸಾಮಾನ್ಯವಾಗಿರ್ಬೇಕು. ವಿಶೇಷವಾಗಿ ಅಲಂಕಾರ ಮಾಡ್ಕೊಂತ ಇದ್ದಾರೆ ಅಂದ್ರೆ ಅವ್ರಿಗೆ ಇನ್ನೂ ದೇಹದ ಮೇಲೆ ಮೋಹ ಇದೆ ಅಂತ ಅರ್ಥ. ನನ್ನ ದೇಹ ಅಲ್ಲ ಶರೀರ ಅಂದೆ, ಸಾಮಾನ್ಯವಾಗಿ ಹಾಕೋಬಹುದು, ಚೆನ್ನಾಗಿರೋ ಬಟ್ಟೆ ಹಾಕೋಬಹುದು ಅಷ್ಟೇ. ವಿಶೇಷವಾದಂತಹ ಅಲಂಕಾರ ಮಾಡ್ಕೋಬಾರ್ದು ಪಿರಮಿಡ್ ಮಾಸ್ಟರ್. ಅವ್ರು ನೋಡಿದ ತಕ್ಷಣ ಒಳ್ಳೆ ಡೆಕವಾಗಿ ಬಂದಿರ್ತಾರಲ್ವಾ, ಕುತ್ತ ಪೈಜಾಮ ಹಾಕೊಂಡು ಅಥವಾ ಏನೋ ಜೋರಾಗಿ ಇಟ್ಕೊಂಡು ಓಹೋ ಪಿರಮಿಡ್ ಮಾಸ್ಟರ್ ಬಂದ್ರು ಅಂತ ಹಂಗೆ ಇರಬಾರ್ದು. ಅದು
ಜಟಿಲೋ ಮಂಡಿ ಲಿಂಚಿತ ಕೇಶಂ ಅಂದ್ರೆ ಇವರು ನಮ್ಮ ಶಂಕರಾಚಾರ್ಯರು ಮಠಾಧೀಶರನ್ನ, ಕಾವಿ ಬಟ್ಟೆ ಹಾಕೋರ್ನ, ಗುಂಡು ಹೊಡ್ಸೋರ್ನ, ಜಟಿಗಳು ಬೆಳೆಸ್ಕೊಳ್ಳೋರ್ನ ಒಪ್ಪಲಿಲ್ಲ ಅವರು ಶಂಕರಾಚಾರ್ಯರು. ಜಟಿಲೋ ಮಂಡಿ ವಿಭೂತಿ ಧರಿಸೋದು, ರುದ್ರಾಕ್ಷಿ ಹಾಕೋದು. ಜಟಿಲೋ ಮಂಡಿ ಲಿಂಚಿತ ಕೇಶಂ ಕಾಷಾಯಾಂಬರಂ ಬಹುಕೃತ ವೇಷಂ. ವೇಷಗಳಿವೆಲ್ಲನೂ ನೋಡ್ರಿ, ಯಾರ್ಯಾರು ವೇಷ ಹಾಕೊಂಡಿದ್ದಾರೆ ಅವರಲ್ಲಿ ಏನೂ ಇಲ್ಲ, ಮಣಿಪೂರಕದಲ್ಲಿದ್ದಾರೆ ಅವರು ವೇಷ ಹಾಕೊಂಡಿರೋರು. ಯಾಕೆ ಬೇಕು ವೇಷ? ನೋಡಿ, ನಮ್ಮ ಪತ್ರಿಜಿಯವರು ಒಂದ್ಸಾರ್ತಿ ಎಲ್ಲೋ ಹೋಗಿದ್ರು ಕ್ಲಾಸ್, ಇದು ಮಠ ಯಾವ್ದೋ ಕ್ಲಾಸ್ ಮಾಡೋದಕ್ಕೆ ಹೋಗಿದ್ರು ಪತ್ರಿಜಿಯವರು. ಮಠಾಧೀಶರು ಬಹಳ ಒಪ್ಕೊಂಡ್ರು. ಸಾರ್, ನಾವು ವೇಷ ಹಾಕೊಂಡಿದ್ದೀವಿ, ಕಾಷಾಯಾಂಬರ ಹಾಕೊಂಡಿದ್ದೀವಿ, ನಾವು ಕಾವಿ ಬಟ್ಟೆ ಹಾಕೊಂಡು ನಾವು ಅಷ್ಟೊಂದು ನೀವು ಮಾಡಿದಷ್ಟು ಕೆಲಸ ಮಾಡಕ್ ಆಗ್ತಾ ಇಲ್ಲ. ನೀವು ಕಾವಿ ಬಟ್ಟೆನೇ ಹಾಕೊಳ್ಳಿಲ್ಲ, ಮಾಮೂಲಿನೇ ಇದ್ದೀರಾ, ಸಂಸಾರದಲ್ಲೇ ಇದ್ದೀರಾ, ಸಂಸಾರದಲ್ಲೇ ಇದ್ದು ನಮ್ಗಿಂತೂ ಹೆಚ್ಚಾಗಿ ನೀವು ಆಧ್ಯಾತ್ಮವನ್ನು ಜನಗಳಿಗೆ ಬೋಧಿಸ್ತಾ ಇದ್ದೀರಾ ಅಂತನ ಅಲ್ವಾ. ಜನಗಳಿಗೆ ಬೋಧನೆ ಮಾಡೋದಕ್ಕೆ ಅವ್ರು ಕಾಷಾಯಾಂಬರ ಇವೆಲ್ಲ ಡೊಂಗು ಹಾಕೊಂಡು, ಉದರ ನಿಮಿತ್ತಂ ಬಹುಕೃತ ವೇಷಂ ಕಾಷಾಯಾಂಬರಂ ಬಹುಕೃತ ವೇಷಂ ಜಟಿಲೋ ಮಂಡಿ ಲಿಂಚಿತ ಕೇಶಂ. ಕುದುರೆ ಬೆಳೆಸ್ಕೊಳ್ಳೋದು ಇವೆಲ್ಲನೂ ಬಹುಕೃತ ವೇಷಂ, ಎಲ್ಲ ವೇಷಗಳು. ಉದರ ನಿಮಿತ್ತಂ ಬಹುಕೃತ ವೇಷಂ, ಉದರ ನಿಮಿತ್ತ ಹೊಟ್ಟೆಪಾಡ್ಗಾಗಿ ಏನೋ ವೇಷ ಹಾಕೊಂಡು ವೇಷಭೂಷಣಗಳು ಹಾಕೊಂಡು ಹೊಟ್ಟೆಪಾಡ್ಗಾಗಿ ದುಡಿದಂಗೆ ತಿನ್ನಕ್ಕಾಗಲ್ವಲ್ಲ, ಕಷ್ಟಪಟ್ಟು ದುಡ್ಡು ತಿನ್ನಕ್ಕಾಗಲ್ವಲ್ಲ, ಅದಕ್ಕೆ ಈ ವೇಷಗಳು ಹಾಕೊಳ್ಳೋದು. ಅದಕ್ಕೆ ನಮ್ಮ ಬಸವಣ್ಣವ್ರು ಏನ್ ಹೇಳಿದ್ರು, ದುಡಿಯದೆ ತಿನ್ನುವುದು ಗೋಮಾಂಸ ತಿಂದಂತೆ. ಪತ್ರಿಜಿ ಕೂಡ ಹೇಳಿದ್ರೆ, ಅಕರ್ಮಿ ಆಗಿಡಬಾರ್ದು, ಕರ್ಮ ಮಾಡ್ಬೇಕು. ನೀನ್ ಪಿರಮಿಡ್ ಮಾಸ್ಟರ್ ಆಗಿರೋರೇನು, ನೀನ್ ಕೆಲಸ ಮಾಡ್ಬೇಕು, ನಿತ್ಯ ಕೆಲಸಗಳು ಮಾಡ್ಬೇಕು. ಸುಮ್ನೆ ನಾನು ಪಿರಮಿಡ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಬರೇ ಇದ್ದ ಧ್ಯಾನ ಪ್ರಚಾರದಲ್ಲೇ ಹೋಗಿ ಅಲ್ಲೇನೋ ನಿನ್ಗೆ ಬರುತ್ತೆ ದುಡ್ಡು, ಎಲ್ಲೇನೋ ಬರುತ್ತೆ ಅಂತ ಹಣ, ಅದು ಕೂಡ ಒಂದು 18 ಸೂತ್ರಗಳಲ್ಲಿ ಹಣ ವಿನಿಮಯ ಇಲ್ಲ. ಪಿರಮಿಡ್ ಮಾಸ್ಟರ್ ಹಣ ವಿನಿಮಯ ಇಲ್ಲ, ಅದ್ರಲ್ಲಿ ವಿನಿಮಯ ಮಾಡ್ಕೊಳಂಗಿಲ್ಲ ಹಣನ. ನಿನ್ನ ಪ್ರಾಪಂಚಿಕ ಕೆಲಸಗಳನ್ನ ಮುಗಿಸಿಕೊಂಡು ಅದರಲ್ಲಿ ಹಣವನ್ನು ಸಂಪಾದನೆ ಮಾಡಿಕೊಂಡು ಅಧಿಕ ಲಾಭ ತೆಗೆದುಕೊಳ್ಳದೆ ಅದರಲ್ಲಿ ಮಿತವಾದ ಲಾಭವನ್ನು ತೆಗೆದುಕೊಂಡು ನಿನ್ನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಇಟ್ಕೊಂಡು ಮಿಕ್ಕದನ್ನ ನೀನು ಪಿರಮಿಡ್ ಸೊಸೈಟಿಗಾಗ್ಲಿ ಆಧ್ಯಾತ್ಮಿಕ ಆಗ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಪತ್ರಿಜಿಯವರು. ಬಿಡಂಗಿಲ್ಲ ಸಂಸಾರನ. ಅದನ್ನೇ ಇವ್ರು ಹೇಳ್ತಾವ್ರೆ. ಜಟಿಲೋ ಮಂಡಿ ಲಿಂಚಿತ ಕೇಶಂ ಕಾಷಾಯಾಂಬರಂ ಬಹುಕೃತ ವೇಷಂ ಪಶ್ಯನ ಪಿಚನಿ. ನೋಡ್ತಾ ಇದ್ದಾನೆ, ಗೊತ್ತು ಅವನಿಗೆ ನೋಡೋದು. ಪಶ್ಯನ ಪಿಚನ ಪಶ್ಯತಿ ಮೂಢ, ಅವ್ನು ನೋಡ್ತಾ ಇದ್ದಾನೆ, ಎಲ್ಲ ಗೊತ್ತಾಗ್ತಾ ಇದೆ, ನೋಡಿದ್ರು ಕೂಡ ಮೂಢ. ಪಶ್ಯನ ಪಿಚನ ಪಶ್ಯತಿ ಮೂಢ, ಮೂರ್ಖನಾಗಿ ವರ್ತಿಸ್ತಾ ಇದ್ದಾನೆ. ಗೊತ್ತು ಅವನಿಗೆಲ್ಲನೂ. ಅವನಿಗೆ ನಾನು ಕಿಂಚಿತ್ ಕಾಷಾಯಾಂಬರ ಹಾಕೊಂಡಿದ್ದೀನಿ, ಇದೆಲ್ಲ ವೇಷ ಅನ್ನೋದು ಗೊತ್ತು ಅವನಿಗೆ. ಪಶ್ಯತಿ ಮೂಢ, ಗೊತ್ತಿದ್ರು ಕೂಡ ತಪ್ಪು ಮಾಡ್ತಾ ಇದ್ದಾನೆ. ಪಶ್ಯತಿ ಮೂಢ, ಇದು ಬೇಡ ಅಂತ ಹೇಳ್ತಾರೆ ಅಲ್ವಾ. ಮತ್ತೆ ಥ್ಯಾಂಕ್ ಯು ವೆರಿ ಮಚ್ ಶರಣಾರ್ಥಿಗಳು. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ಅದ್ಭುತವಾಗಿ ತಮ್ಮ ಜ್ಞಾನವನ್ನು ಬಹಳ ಅದ್ಭುತವಾಗಿ ವಿಚಾರಿಸಿದ್ರಿ ಸರ್, ಬಹಳ ಚೆನ್ನಾಗಿತ್ತು. ಆಮೇಲೆ ತಟವರ್ತಿ ರಾಘವ ಸಾರ್ದಂದ್ರೆ ಇನ್ನು ಹೇಳಕ್ಕೆ ಬೇಕಿಲ್ಲ. ಅವರು ಸಾರ್ ಕ್ಲಾಸನ್ನು ಬಳ್ಳಾರಿಗೆ ಬಹಳಷ್ಟು ಸಲ ಬಂದಿದ್ದಾರೆ, ಕೇಳಿದೀವಿ. ಬಹಳ ಅದ್ಭುತವಾಗಿ ಇರ್ತದೆ ಸರ್. ಆಮೇಲೆ ನೀವು ಭಜಗೋವಿಂದ ಶ್ಲೋಕ ಹೇಳಿದ್ರಿ, ಅದು ಚೆನ್ನಾಗಿತ್ತು. ಒಂದಲ್ಲ ಸರ್, ಎಲ್ಲ ತಗೊಂಡ್ರೆ ಆಧ್ಯಾತ್ಮಿಕವಾಗಿ ತಗೊಂಡ್ರೆ ಎಲ್ಲವುದು ಒಂದೇ ಅನ್ನೋ ಅರ್ಥದಲ್ಲಿ ಹೇಳಿದ್ರಿ. ಅದು ಎಲ್ಲಾನು ಒಂದೇ, ಎಲ್ಲ ಒಂದೇ, ಎಲ್ಲ ಒಂದೇ. ಎಲ್ಲ ಒಂದೇ. ಆಮೇಲೆ ಒಂದು ಅನ್ಸೂಯ ಕೇಳಮ್ಮ, ತುಂಬಾ ಸಾಧನೆ ಮಾಡಿರೋರಿಗೆ ಯಾವ ಪುಸ್ತಕ ಓದಿದ್ರು ಒಂದೇ ಥೀಮೆ. ನೀನ್ ಎಷ್ಟು ಪುಸ್ತಕ ಆ ಲೆವೆಲ್ಗೆ ನಾವು ಹೋದಾಗ ಇಷ್ಟೇನಾ ಈ ಪುಸ್ತಕದಲ್ಲಿ ಇರೋದು, ಇಷ್ಟೇನಾ ಅನ್ಸುತ್ತೆ. ಆ ಲೆವೆಲ್ ನಾವು ಸಾಧನೆ ಮಾಡ್ಬೇಕು. ಹೌದು ಸರ್, ಸಾಧನೆನೂ ಬಹಳ ಇಂಪಾರ್ಟೆಂಟ್ ಸರ್. ನನಗೂ ಬಹಳ, ಯಾಕಂದ್ರೆ ಸಾಧನೆಗಿದ್ದಷ್ಟು ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಆದ್ರೂ ನಮಗೆ ಪ್ರಾಕ್ಟಿಕಲ್ ಆಗಿ ನಮ್ಮ ದೇಹಕ್ಕೆ ಆವಾಗ ಅನುಭವ ಬಂದಾಗೇನೆ ಗೊತ್ತಾಗುತ್ತೆ ಅಂತ ಮಾಸ್ಟರ್ಸ್ ಹೇಳೋದ್ರ ಮೇಲೆ ತಿಳ್ಕೊಬೋದು ಸರ್. ಸಂದೇಶ ನೀವೆಲ್ಲ ಮಾತಾಡ್ತಿರ್ತಿರಲ್ಲ, ಹಾಗೆ ನಮಗೂನು ಪ್ರಾಕ್ಟಿಕಲ್ ಆಗಿ ಅನುಭವಿಸ್ದಾಗೆ ಗೊತ್ತಾಗುತ್ತೆ ಸರ್ ಅದು. ಆಮೇಲೆ ಇನ್ನೂ ಒಂದು ಹೇಳಿದ್ರಲ್ಲ ಸರ್ ನೀವು, ಬಟ್ಟೆ ಹಾಕೋದಾಗ್ಲಿ ನಮಗೆ ವೈಭೋಗ ಬೇಕಾಗಿಲ್ಲ ಸರ್. ಅದೇನು ಏನಂದ್ರೆ ಸಾರ್ ಪತ್ರಿ ಸರ್ ಅವ್ರವ್ರಿಗೆ ರೂಲ್ಸ್ ಇಟ್ಬಿಟ್ರೆ ಇವ್ರು ಬರಲ್ಲ ಧ್ಯಾನಕ್ಕೆ ಅಂತೇಳಿ ಯಾರು ಹೆಂಗಿದಾರೆ ಅವ್ರಿಗೆ ಆಯ್ತು ಕೂಡ್ರಿ ನೀವು ಕೂಡ್ರಿ. ಅನ್ಸೂಯ ಪತ್ರಿಜಿ ಏನ್ ಹೇಳಿದ್ರು ಗೊತ್ತೇನಮ್ಮ, ಪತ್ರಿಜಿ ಅವರು ಡಬಲ್ ಅರ್ಥ ಇದೆ, ಪತ್ರಿಜಿ 2 ಅರ್ಥ ಇದೆ. ಪತ್ರಿಜಿ ಅವ್ರು ಮಾತಾಡೋದ್ರಲ್ಲಿ 2 ಅರ್ಥ ಇದೆ. ಸ್ಟೇಜ್ ಮೇಲೆ ಎಸ್ಕೋ ಭಯ ನೀ ಇಷ್ಟಮೋ ಅಂತಾರೆ. ಇವಾಗ ಮಾಂಸ ನೀ ಇಷ್ಟಮೋ ಅಂತಾರೆ. ನೀ ಇಷ್ಟು ತಿನ್ಮಯ ಕರ್ಮಮ್ಮ ಎತ್ಕೊಂಡು ಜನ್ಮಲ್ಲಿ ಎತ್ಕೊಂತಾವು ಅಂತಾರೆ. ಸ್ಟೇಜ್ ಮೇಲೆ ಮಾತ್ರ ರಾಕ್ಷಸುಡು ಅಂತಾರೆ. ಇಲ್ಲಿ ಬಂದ್ಮೇಲೆ ನಿನ್ನ ಇಷ್ಟನಪ್ಪ ಅಂತಾರೆ. ಇವಾಗ ಅಲಂಕಾರ ನಿನ್ನ ಇಷ್ಟನಮ್ಮ ಅಂತಾರೆ ಅಷ್ಟೇ.
ಹೌದ್ ಹೇಳ್ದಂಗೆ ಸರ್, ಫಸ್ಟ್ ಬಹಳ ಅರ್ಥ ಅದ್ಭುತ. ಮಾಡ್ಕೊಳ್ಳೋದು ಕಷ್ಟ ಇದೆ. ಭಾರಿ ಕಷ್ಟ ಸರ್. ಯಾಕಂದ್ರೆ ಹಾ ಇಲ್ಲಾಂದ್ರೆ ಮಾತ್ ಕೇಳಲ್ಲ ಸರ್. ಯಾಕಂದ್ರೆ ನಾವು ಹಾ ಮೋಹ, ಮಾಯ, ಕಾಮ, ಕ್ರೋಧದಾಗೆ ಸಿಕ್ಕೊಂಡಿರ್ತೀವಲ್ಲ, ನಮಗೆ ಅದ್ರ ಬಗ್ಗೆ ಆಲೋಚನೆ ಇರಲ್ಲ. ಬಂದ ಕೂಡ್ಲೆ ರೂಲ್ಸ್ ರೆಗ್ಯುಲೇಷನ್ ನೀನ್ ಆ ತರ ಇರ್ಬೇಕು, ಈ ತರ ಇರ್ಬೇಕು ಅಂದ್ರೆ ಕೇಳಲ್ಲ ಅಂತೇಳಿ ಅಮಾಯಕತ್ವದ ಜನಕ್ಕೆ ಇದು ಬಹಳ ಸೊಗಸಾದ ಒಂದು ಸುಲಭವಾದ ರೀತಿಯಲ್ಲಿ ಧ್ಯಾನ ಮಾಡಕ್ ಹೇಳಿದಾರೆ ಸರ್. ಅವರು ಬಹಳ ಅದ್ಭುತ ಸರ್. ಏನನ್ನ ರೂಲ್ಸ್ ರೆಗ್ಯುಲೇಷನ್ ನಾವ್ ಹೇಳಿದಿವಿ ಅನ್ಕೊಳ್ರಿ, ಅವರು ಬರಕ್ ಕಷ್ಟ ಆಗ್ತದೆ ಸರ್ ಸ್ವಲ್ಪ. ಅದು ಇದು ಅಂತ ಅಂದ್ಬಿಡ್ತಾರೆ. ಅದಕ್ಕೆ ಕಣ್ ಮುಚ್ಕೊಳ್ರಿ, ಕೈ ಕಾಲ್ ಕಟ್ಕೊಂಡ್ ಕೂತ್ಕೊಳ್ರಿ ಅಂತ ಎಡೆ ಮಾತ್ನಾಗ ಹೇಳ್ಬಿಟ್ರು. ಹಂಗ ಹೇಳಿದ್ರು ಅವ್ರಿಗೆ ಆಲೋಚನೆ ಶಕ್ತಿ ಆಮೇಲೆ ಎಲ್ಲ ಅದೇ ಗೊತ್ತಾಗುತ್ತೆ. ಆಮೇಲೆ ಇಂದ್ರಿಯಗಳು ಬಂದ್ ಮಾಡ್ಕೊಂಡ್ರೆ ತನ್ನಟ್ಟು ತಾನೇ ಎನರ್ಜಿ ಪಾಸ್ ಆಗೋದು ಗೊತ್ತಾಗೋದು ಕ್ರಮೇಣ ಸಾಧನೆ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಸರ್. ಆದ್ರೂ ನೀವು ಬಹಳ ಅದ್ಭುತವಾಗಿ ತಟವರ್ತಿ ರಾಘವ ಸರ್ದು ಅಂತೂ ಅವ್ರು ಹೇಳ್ದ ಮೂಲಕನೇ ಹೇಳ್ದಂಗ ಆಯ್ತು ಕ್ಲಾಸ್. ಬಹಳ ಅದ್ಭುತವಾಗಿ ಹೇಳಿದ್ರಿ ಸರ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್ಸ್ ಯಾರಾದ್ರೂ ಪ್ರಶ್ನೆ ಮಾಡ್ತಿದ್ದೀರಿ? ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಯಾರ್ದು ಇಲ್ಲ ಮ್ಯಾಮ್. ಓಕೆ ಮೇಡಮ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್ ನಿಮ್ಗೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಯಾಕಂದ್ರೆ ಅಮ್ಮ. ಬಹಳ ಅದ್ಭುತವಾಗಿ ಹೇಳ್ಕೊಟ್ರಿ. ಶಂಕರಾಚಾರ್ಯರ ಸಂದೇಶಗಳು ಬಹಳ ಅದ್ಭುತವಾಗಿ ಇದು ಈ ದಿನ ಅದು ಹಾಗೂ ಯೂಟ್ಯೂಬ್ನಲ್ಲೂ ಜೂಮ್ನಲ್ಲೂ ವೀಕ್ಷಿಸುವಂತ ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರೂ ಈ ಜೂಮ್ ಸೆಕ್ಷನ್ ಇದನ್ ಮಾಡ್ರಿ, ಫಾರ್ವರ್ಡ್ ಮಾಡ್ರಿ, ಎಲ್ಲ ಇದನ್ ಮಾಡ್ರಿ. ಬಹಳ ಅದ್ಭುತವಾಗಿ ಕ್ಲಾಸ್ಗೆ ಜಾಯಿನ್ ಆಗ್ರಿ, ಎಲ್ಲ ಕೇಳಿಸ್ಕೊಳ್ರಿ. ಸಂದೇಶಗಳನ್ನು ಕೇಳಿ ನೀವು ಆಲಿಸಿ ನೀವು ಅದನ್ನು ಪ್ರಾಕ್ಟಿಕಲ್ ಆಗಿ ಅನುಭವಿಸ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಸ್ಟರ್ಸ್ ಬಹಳ ಅದ್ಭುತವಾಗಿತ್ತು. ಪಿರಮಿಡ್ ಸಾಲ್ಸ್ ಇದರಿಂದ ಸತ್ಸಂಗ ಮುಗಿದಿದೆ ಮಾಸ್ಟರ್. ಧನ್ಯವಾದಗಳು ಮಾಸ್ಟರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಎಂಡ್ ಮಾಡ್ತೀನಿ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅನಿತಾ ಮೇಡಮ್ಗೂ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು.